ನಮಸ್ಕಾರ. ಮಧ್ವರ ದೇವಾಸ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಉದ್ಗೀತ ಸೀರೀಸ್ನ ಇನ್ನೊಂದು ಎಪಿಸೋಡ್ಗೆ ಬಂದಿದ್ದೀವಿ. ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಅಂತ ಅದು ಜಗತ್ ಪ್ರಸಿದ್ಧವಾದ ಮಾತು. ಬೇಡಿದ ಭಕ್ತರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಟ್ಟು ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಕಾಮಧೇನು ಕಲ್ಪವೃಕ್ಷರು ರಾಘವೇಂದ್ರ ಸ್ವಾಮಿಗಳು. ಅಂತಹ ಮಹಾನುಭಾವರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಭೀಮಸೇನಾಚಾರ್ಯ ದೇಸಾಯಿ ಅವರಿದ್ದಾರೆ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಮಧ್ವರ ದೇವಾಸಗೆ ಸ್ವಾಗತ. ಆಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿಶ್ವೇಶತೀರ್ಥರಿಂದ ಅವರ ಅಡಿಯಲ್ಲಿ ಅಧ್ಯಯನ ಮಾಡಿದವರು. ಅದಲ್ಲದೆ ಇವತ್ತೂ ಪೂರ್ಣಪ್ರಮತಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಪ್ರವಚನಗಳು ಅಂದ್ರೆ ಅದ್ಭುತ. ಅವರು ಸೊಗಸಾದ ವಾಣಿಯಲ್ಲಿ ಅವರು ಪ್ರವಚನಗಳನ್ನ ನಡೆಸ್ಕೊಡ್ತಾರೆ. ಯೂಟ್ಯೂಬ್ ಅಲ್ಲಿ ಅದು ಬಹಳ ಫೇಮಸ್ ಆಗಿದೆ. ನಮ್ ಯೂತ್ಸ್ಗೆಲ್ಲ ಆಚಾರ್ಯರು ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಆಚಾರ್ಯರು ಅದ್ಭುತವಾದ ಗಾಯಕರು, ಅದು ಮುಂದೆ ತಿಳಿಸ್ಕೊಡ್ತಾರೆ ಆಚಾರ್ಯರು. ಆಚಾರ್ಯ ತಮಗೆ ಹೃತ್ಪೂರ್ವಕವಾದ ಸ್ವಾಗತ. ನಮಸ್ಕಾರ ನಿಮ್ಮೆಲ್ಲರಿಗೂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ಹೇಳಿದ ಹಾಗೆ ಮಂತ್ರಾಲಯ ಪ್ರಭುಗಳು ಅಂತ ಅವರು ಕಾಮಧೇನು ಕಲ್ಪವೃಕ್ಷರು. ಅಂತಹ ಮಹಾನುಭಾವರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ರಾಯರು ಅಂತಂದ್ರೆ ಅದೊಂದು ವಿಶಿಷ್ಟವಾದ ಮಂತ್ರ ಅಂತಾನೆ ನಾವು ಅನುಸಂಧಾನ ಮಾಡ್ಬೇಕು. ಇವತ್ತು ಯಾರೇ ಆಗ್ಲಿ ಅವರಿಗೆ ಒಂದು ಆತ್ಮವಿಶ್ವಾಸ ಬರಬೇಕು, ಜೀವನದಲ್ಲಿ ಭರವಸೆ ಬರಬೇಕು ಅಂತಂದ್ರೆ ರಾಯರನ್ನ ದೃಢವಾಗಿ ನಂಬಿ ಮಂತ್ರಾಲಯಕ್ಕೆ ಹೋದ್ರು ಅಂತಂದ್ರೆ, ಒಬ್ಬರು ಮಂತ್ರಾಲಯದ ಬಗ್ಗೆ ಹೇಳ್ತಾ ಒಂದ್ ಕಡೆ ಬರೆದಿದ್ರು, ಮಂತ್ರಾಲಯ ಅನ್ನೋದು ಬರೀ ವಾರಾಂತ್ಯಕ್ಕೆ ಬಂದು ಸೇರುವ ಪ್ರದೇಶವೋ ತಾಣವೋ ಅಂತ ಹಾಗೆ ಅರ್ಥ ಮಾಡ್ಕೊಳ್ಳೋದಲ್ಲ. ಎಷ್ಟೋ ಜನರ ಜೀವ ಸೆಲೆಯೇ ಬತ್ತಿ ಹೋದವರು ಈ ಕ್ಷೇತ್ರಕ್ಕೆ ಬಂದು ಮತ್ತೆ ಜೀವನವನ್ನ ಚಿಗುರಿಸ್ಕೊಂಡು ವಿಶಾಲವಾದ ಹೆಮ್ಮರವಾಗಿ ತಾವು ಜೀವನ ಮಾಡದವರಿದ್ದಾರೆ ಅಂತ ಮಂತ್ರಾಲಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂತಹ ಅಪೂರ್ವವಾದ ಕ್ಷೇತ್ರ ಮಂತ್ರಾಲಯ. ಈ ಮಂತ್ರಾಲಯಕ್ಕಿಂತ ಮಹತ್ವ ಬಂದದ್ದು ವಿಶೇಷವಾಗಿ ರಾಘವೇಂದ್ರ ಗುರುಸಾರ್ವಭೌಮರ ಸನ್ನಿಧಾನ ಏನಿದೆ, ಅಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಏನಿದೆ. ಹಾಗಾಗಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಮ್ ಅಂತಾನೆ ಭಗವಂತ ಹೇಳಿದ್ದು. ಅಂತಹ ಪ್ರಹ್ಲಾದರಾಯರು ಮಂತ್ರಾಲಯ ಪ್ರಭುಗಳಾಗಿ ಬಂದರು. ಅವರು ಬಂದದ್ದಕ್ಕೆ ತೀರ್ಥಾನಾಂ ಉತ್ತಮಂ ತೀರ್ಥಂ ಅಂತಂದದ್ದಕ್ಕೆ ತುಂಗಭದ್ರೆಯ ಸನ್ನಿಧಾನ, ಅಂಥ ಹಯಗ್ರೀವ ದೇವರ, ವರಾಹ ದೇವರ, ರಾಮಕೃಷ್ಣ ನರಹರಿ ವೇದವ್ಯಾಸರ ಸನ್ನಿಧಾನ ಇರುವ ಮಂತ್ರಾಲಯ ಕ್ಷೇತ್ರ ಅಂತಂದ್ರೆ ಇವತ್ತಿಗೆ ಎಂಥವನೇ ಆಗ್ಲಿ ಜೀವನದಲ್ಲಿ ಉನ್ನತಿ ಕಾಣಬೇಕು, ಅದು ಬರೀ ಲೌಕಿಕ ಅಂತಲ್ಲ, ಆಧ್ಯಾತ್ಮಿಕ ಜೀವನದಲ್ಲೂ ಅವನು ಸಾಧಕ ಆಗ್ಬೇಕು ಅಂದ್ರೆ ರಾಯರ ಅನುಗ್ರಹ ಅವನಿಗೆ ಬೇಕೇ ಬೇಕು. ಹಾಗಾಗಿ ರಾಯರ ಹತ್ರ ಹೋಗಿ ಬೇಡಬೇಕಾದ್ರೆ ಮುಖ್ಯವಾಗಿ ಜ್ಞಾನಪ್ರದ ಅಂತರಂಗ ಜ್ಞಾನವನ್ನ ಕೊಡತಕ್ಕಂಥವ್ರು ಅಂತ ಅನುಸಂಧಾನ ಮಾಡಿ ಸೇವೆ ಮಾಡಬೇಕು ಅಂತ. ಹಾಗಾಗಿ ರಾಯರು ಅಂತಂದ್ರೆ ಅದೊಂದು ಶಕ್ತಿ, ಅದೊಂದು ಮಂತ್ರ ಅಂತಾನೆ ನಾವು ತಿಳ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ರಾಯರ ಪೂರ್ವ ವೃತ್ತ ಅಂತ ಅಂದ್ರೆ ಅವರು ಮೂಲ ರೂಪ ಯಾವುದು, ಅವತಾರ ರೂಪಗಳು ಯಾವುದು, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ. ಒಳ್ಳೆ ಪ್ರಶ್ನೆ. ಯಾವುದೇ ವಿಷಯ ಅಂತ ತಿಳಿಬೇಕಾದ್ರೆ ಮೊದಲು ಅದರ ಬುಡ ಸಮೇತ ನಾವು ವಿಚಾರ ಮಾಡಬೇಕು ಅಂತ. ಯಾವುದೇ ವಿಷಯ ಆಗ್ಲಿ ಆಮೂಲಾಗ್ರವಾಗಿ ನಾವು ಅನುಸಂಧಾನ ಮಾಡೋದು ವಿಶಿಷ್ಟವಾದ ಕ್ರಮ. ರಾಯರು ಅಂತಂದ್ರೆ ರಾಯರು ಯಾರು, ಮೂಲ ರೂಪದಲ್ಲಿ ಯಾರು, ಏನೇನು ಅವತಾರ ತಾಳಿದ್ದಾರೆ ಅನ್ನೋದನ್ನು ಕೂಡ ನಾವು ಅವಲೋಕನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಮಹನೀಯರ ಜೀವನದಲ್ಲಿ. ಬ್ರಹ್ಮದೇವರು ಸತ್ಯಲೋಕದಲ್ಲಿ ಭಗವಂತನ ವಿಶಿಷ್ಟವಾದ ವಿಭೂತಿ ರೂಪಗಳನ್ನ ಪೂಜೆ ಮಾಡ್ತಾ ಇದ್ದವರು. ಹರಿಕಥಾಮೃತ ಸಾರದಲ್ಲಿ ದಾಸರಾಯರು ಸ್ಥಳ ಜಲಾದ್ರಿಗಳಲ್ಲಿ ಅಂತ ಎಲ್ಲ ಕಡೆ ಭಗವಂತನ ರೂಪ ಇದೆ ಅಂತ ಹೇಳ್ತಾರೆ. ಎಲ್ಲ ರೂಪ ನಮಗೆ ಹೆಂಗ್ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲ ರೂಪ ಉಪಾಸನೆ ಮಾಡ್ಬೇಕು ಅಂದ್ರೆ ಅದು ವಿಭೂತಿ ಪುರುಷರಿಗೆ ಮಾತ್ರ ಸಾಧ್ಯ, ವ್ಯಾಪ್ತೋಪಾಸಕರಿಗೆ ಸಾಧ್ಯ. ಅಂಥ ವ್ಯಾಪ್ತೋಪಾಸಕರಲ್ಲಿ ಶ್ರೇಷ್ಠರಾದವರೇ ಬ್ರಹ್ಮದೇವರು. ಈ ಬ್ರಹ್ಮದೇವರು ಪ್ರತಿನಿತ್ಯ ಭಗವಂತನ ಅರ್ಚನೆ ಮಾಡ್ತಾ ಇರ್ತಾರೆ ಸತ್ಯಲೋಕದಲ್ಲಿ. ರಾಮದೇವರ ಪ್ರತೀಕವನ್ನ ಉಪಾಸನೆ ಮಾಡಬೇಕು. ವಿಶೇಷ ಏನು ಅಂದ್ರೆ ದೇವರ ಪೂಜೆ ಮಾಡ್ಬೇಕಾದ್ರೆ ಬರೀ ಗಂಟ ಮಾತ್ರ ತಾನು ಪೂಜೆ ಮಾಡೋದು, ಹೆಂಡತಿಗಿದ್ರ ಸಂಬಂಧವೇ ಇಲ್ಲ ಅಂತ ಇವತ್ತಿನ ದಿವಸ ಆಗೋಗಿದೆ. ನಿಜ ಹೇಳ್ಬೇಕು ಅಂದ್ರೆ ಬ್ರಹ್ಮದೇವರ ಕಾಲದಲ್ಲಿ ಅವ್ರು ಪೂಜೆ ಮಾಡುವ ಸಮಯದಲ್ಲಿ ಸರಸ್ವತಿ ದೇವಿಯರು ವೀಣೆ ನುಡಿಸ್ತಾ ಇದ್ರಂತೆ. ಸರಸ್ವತಿ ದೇವಿಯರು ವೀಣೆ ನುಡಿಸ್ಬೇಕು, ವೀಣಾ ನಾದ ಆಗ್ಬೇಕು, ಮಂತ್ರ ಘೋಷ ಆಗ್ಬೇಕು, ಭಗವಂತನ ಅರ್ಚನೆ ಆಗ್ಬೇಕು, ಹೀಗೆ ಪೂಜೆ ಮಾಡೋರು. ಇಂಥ ಪೂಜೆ ಮಾಡೋ ಕಾಲಕ್ಕೆ ಬ್ರಹ್ಮದೇವರ ಸೇವಕರು ಅನೇಕ ಜನ ದೇವಾನುದೇವತೆಗಳು, ಅದರಲ್ಲಿ ಶಂಕುಕರ್ಣ ಅಂತ ಒಬ್ಬ ಕರ್ಮಜ ದೇವತೆಯವರು. ನಾವು ಮಾಡಿರ್ತಕ್ಕಂತಹ ಕರ್ಮವನ್ನ ತಗೊಂಡು ಹೋಗಿ ಕರ್ಮಾಭಿಮಾನಿಯಾದ ಪುಷ್ಕರನಿಗೆ ಸಲ್ಲಿಸ್ತಕ್ಕಂಥವ್ರು. ಅಂಥ ಕರ್ಮಜ ದೇವತೆ ಶಂಕುಕರ್ಣ ಪ್ರತಿನಿತ್ಯ ಬ್ರಹ್ಮದೇವರ ಪೂಜೆಗೆ
ಹೂವುಗಳನ್ನ, ತುಳಸಿ ಪತ್ರಗಳನ್ನ ತಗೊಂಡು ಹೋಗಿ ಕೊಡ್ತಾ ಇದ್ರು. ಒಂದ್ ದಿವಸ ಹೀಗೆ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡು ಹೊರಟಿದ್ದಾರೆ. ಬ್ರಹ್ಮದೇವ್ರ ಪೂಜೆ ಪ್ರಾರಂಭ ಆಗ್ಬೇಕು, ಅಲ್ಲಿ ವೀಣಾನಾದ ಆಗ್ತಾ ಇದೆ. ವೀಣಾನಾದವನ್ನ ಶ್ರವಣ ಮಾಡಿ ಪರವಶರಾಗಿ ಕೂತ್ ಬಿಟ್ರು. ಯಾಕೆ? ಗಾನ ವಾದನ ಅಂತಂದ್ರೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣಿಹಿ ಅಂತ ಹೇಳಿ. ಹಾಗಾಗಿ ಅದನ್ನು ಶ್ರವಣ ಮಾಡ್ತಾ ನಿಂತು ಬ್ರಹ್ಮದೇವರ ಪೂಜೆಗೆ ತುಳಸಿ ಪತ್ರಗಳನ್ನ, ಹೂಗಳನ್ನ ತರೋದೇ ಮರೆತು ಬಿಟ್ರು. ಇಂಥ ವಿಳಂಬ ಆಗಿದ್ದಕ್ಕೆ ಬ್ರಹ್ಮದೇವರು ನೋಡ್ತಾರೆ, ಸಕಾಲಕ್ಕೆ ತುಳಸಿ ಇಲ್ಲ. ಇದೆಂಥ ಅಪಚಾರ ಆಯ್ತು, ಭಗವಂತನಿಗೆ ಸಾಕ್ಷಾತ್ ಭಗವಂತನೇ ಬಂದು ನಿಂತಾಗ ಅರ್ಚನೆ ಮಾಡ್ಲಿಕ್ಕೆ ತುಳಸಿ ಇಲ್ವಲ್ಲ ಅಂತ ಬ್ರಹ್ಮದೇವರ ಮನಸ್ಸಿಗೆ ಖೇದವಾಗಿ ಇಲ್ಲಿ ನೋಡಿದ್ರೆ ಶಂಕುಕರ್ಣ ಹಾಗೆ ತನ್ಮಯನಾಗಿ ನಿಂತು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಬ್ರಹ್ಮದೇವರು ಹೇಳ್ತಾರೆ, ನೀನು ಹೋಗಿ ಭೂಲೋಕದಲ್ಲಿ ಹುಟ್ಟಿಬಿಡು, ದೈತ್ಯನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಡ್ತಾರೆ ಆ ಭರದಲ್ಲಿ. ಆವಾಗ ಬ್ರಹ್ಮದೇವರ ಆಜ್ಞೆಯಂತೆ ಭೂಲೋಕಕ್ಕೆ ಶಂಕುಕರ್ಣ ಅವತಾರ ಮಾಡ್ತಾನೆ. ಪಶ್ಚಾತ್ತಾಪ ಆಗತ್ತೆ ಅವನಿಗೆ, ತಪ್ಪಾಯ್ತು ಸ್ವಾಮಿ, ತಾವು ಪೂಜೆ ಮಾಡೋದನ್ನ ಕಾಣ್ತಾ ಇದ್ದೆ, ಆ ಭಾವಪರವಶತೆಯಲ್ಲಿ ಏನಾಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ದೈತ್ಯ ಆಗು ಅಂತ ಹೇಳಿದ್ರಿ, ನಿಮ್ಮ ಸೇವೆ ಹೆಂಗ್ ದೊರಕತ್ತೆ, ಹರಿಯ ಸೇವಾ ಭಾಗ್ಯ ಹೆಂಗ್ ನಂಗೆ ಲಭ್ಯ ಆಗೋದು ಅಂತ. ಇಲ್ಲ, ನೀನ್ ದೈತ್ಯ ಆದ್ರೂ ಕೂಡ ಭಗವಂತನ ಸ್ಮರಣೆ ವಿಶೇಷವಾಗಿ ನಿಂಗಿರತ್ತೆ ಅಂತಾನೆ ಬ್ರಹ್ಮದೇವರು ಹೇಳಿ ಕಳಿಸ್ತಾರೆ ಆ ಶಂಕುಕರ್ಣನಿಗೆ. ಹಾಗಾಗಿ ಭೂಲೋಕದಲ್ಲಿ ಮೊದಲ ಅವತಾರದಲ್ಲಿ ಪ್ರಹ್ಲಾದರಾಜರಾಗಿ ಬರ್ತಾರೆ. ಇದೇ ಪ್ರಸಂಗವನ್ನ ನಾರದರು ಕೂಡ ಹೇಳಿರ್ತಾರೆ, ಕಶ್ಯಪ ಮುನಿಗಳು ಕೂಡ ಹೇಳಿರ್ತಾರೆ ಅಲ್ಲಿ. ಯಾಕೆ ಅಂದ್ರೆ ದಿತಿದೇವಿ ಗರ್ಭ ನಿಂತಾಗ ಲೋಕಕಂಟಕ ಮಕ್ಕಳು ಹುಟ್ಟುತ್ತಾರೆ ಅಂತಂದ್ರೆ, ಅಯ್ಯೋ ನನ್ನ ಮಕ್ಕಳು ಹುಟ್ಟವರೆಲ್ಲ ದುಷ್ಟರೇ ಆದ್ರಲ್ಲ ಅಂತ ಆ ದಿತಿದೇವಿ ಅಳಲನ್ನ ತೊಡ್ಕೊಂಡಾಗ ಕಶ್ಯಪರು ಹೇಳ್ತಾರೆ, ಮಕ್ಕಳು ದುಷ್ಟರಾಗ್ಬೋದು, ಮೊಮ್ಮಗ ಮಹಾ ಭಾಗವತೋತ್ತಮ ಬರ್ತಾನೆ ಅಂತ ಕಶ್ಯಪ ಮುನಿಗಳು ಕೂಡ ಮಾತು ಕೊಟ್ಟಿದ್ರು. ತನ್ನ ಭಕ್ತರ ಮಾತನ್ನ ನಿಜ ಮಾಡ್ಬೇಕು, ಬ್ರಹ್ಮದೇವರ ಮಾತನ್ನ ನಡೆಸ್ಬೇಕು ಅಂತ ಭಗವಂತ ಈ ಮಹಾ ಭಾಗವತೋತ್ತಮನಾಗಿ ಹುಟ್ಟೋ ಅನುಗ್ರಹವನ್ನ ಶಂಕುಕರ್ಣ ಅನ್ನೋ ದೇವತೆಗೆ ತಾನ್ ಮಾಡಿದ. ಹಾಗಾಗಿ ರಾಯರ ಮೂಲ ರೂಪ ಅಂದ್ರೆ ಬ್ರಹ್ಮದೇವರಲ್ಲಿ ಸೇವೆ ಮಾಡ್ತಾ ಇದ್ದ ಒಬ್ಬ ಕರ್ಮಜ ದೇವತೆಯಾದ ಶಂಕುಕರ್ಣ ಅಂತ ನಾವು ತಿಳಿಬೇಕು. ಪ್ರಹ್ಲಾದರಾಜರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಪ್ರಹ್ಲಾದರಾಜರು ನರಸಿಂಹದೇವರನ್ನ ನಮ್ಮ ಜಗತ್ತಿಗೆ ತೋರಿಸ್ಲಿಕ್ಕೆ ಭಗವಂತ ಅವ್ರನ್ನ ನಿಮಿತ್ತ ಆಗಿ ಚೂಸ್ ಮಾಡಿದ್ದ. ಪ್ರಹ್ಲಾದರಾಜರು ಭಗವಂತನ ನೋಡಿದ್ದಕ್ಕೆ ಅವ್ರು ಆಲ್ರೆಡಿ ಮೋಕ್ಷ ಯೋಗ್ಯರು, ಮತ್ತೆ ಯಾಕೆ ಅವರು ಮುಂದೆ ಅವತಾರ ಮಾಡ್ಬೇಕಾಯ್ತು ಅಂತ ತಿಳಿಸ್ಕೊಡ್ಬೇಕು. ಇದು ಒಂದು ಪ್ರಹ್ಲಾದ ಅವತಾರದಲ್ಲಿ ಇದೇ ಮಾತುಕತೆ ಆಗತ್ತೆ, ಬರೀ ನಮ್ಮಿಬ್ಬರ ಮಧ್ಯದಲ್ಲಿ ಅಂತಲ್ಲ. ಭಗವಂತ ಹೇಳ್ತಾನೆ, ಬಾ ಪ್ರಹ್ಲಾದ, ಆಯ್ತು ನಿನಗೆ ಮೋಕ್ಷ ಕರ್ಕೊಂಡು ಹೋಗ್ಬಿಡ್ತೀನಿ, ಎಷ್ಟು ಬೇಕಷ್ಟು ಸಾಮ್ರಾಜ್ಯ ಆಳು, ನನ್ನ ಜೊತೆಗೆ ಬಾ. ಅದಕ್ಕೆ ಪ್ರಹ್ಲಾದರಾಯರು ಹೇಳ್ತಾರೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕಃ. ಸ್ವಾಮಿ, ನೀನೇನೋ ಕರೆದು ಬಿಡ್ತೀನಿ ನನ್ನ ಮೇಲಿನ ಕರುಣೆಯಿಂದ. ನಾನು ಬಂದೆ ಅಂದ್ರೆ ದೀನರಿದ್ದಾರೆ ಭೂಲೋಕದಲ್ಲಿ, ಎಷ್ಟು ಜನ ಸಾಧನಾ ಜೀವಿಗಳಿದ್ದಾರೆ, ಅವರನ್ನು ಉದ್ಧಾರ ಮಾಡೋದು ನಮ್ಮ ಕರ್ತವ್ಯ. ದೇವತೆಗಳು ಅಂದ್ರೆ ಹಾಗೇನೆ, ಆರಂಭದಲ್ಲಿ ವಿಘ್ನ ಬರೋ ಹಾಗೆ ತಾವು ತೋರಿಸ್ತಾರೆ, ಆದ್ರೆ ವಿಘ್ನವನ್ನ ಮೆಟ್ಟಿ ನಿಂತು ನಿಜವಾದ ಛಲದಿಂದ ಸ್ಥೈರ್ಯದಿಂದ ಮುಂದೆ ಹೋಗಿ ಕೆಲಸ ಮಾಡ್ತೇನೆ ಅಂತಾನಲ್ಲ, ಅವನಿಗೆ ದೇವತೆಗಳು ಬೆಂಬಲವಾಗಿ ನಿಲ್ತಾರೆ. ಭೂಲೋಕದಲ್ಲೂ ಅಷ್ಟೇ, ಎಷ್ಟೋ ಜನ ಸಾಧನಾ ಜೀವಿಗಳು ಸರಿಯಾದ ಗುರುಗಳಿಲ್ಲದೇನೆ ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನ ಅನುಗ್ರಹದಿಂದ, ತತ್ವಾಭಿಮಾನಿಗಳ ಪ್ರಾಣದೇವರ ಅನುಗ್ರಹದಿಂದ ನಾನು ಭೂಲೋಕದಲ್ಲಿ ಅವತಾರ ಮಾಡಿ ಸಾಧನಾ ಜೀವಿಗಳನ್ನೆಲ್ಲ ಮೋಕ್ಷ ಕರ್ಕೊಂಡು ಬರ್ತೇನೆ. ಯಾಕೆ? ಭಗವಂತ ರಾಮಾವತಾರದಲ್ಲಿ ಹೇಳಿದ್ದು, ಸಮಾಯಾತೆ ಏ ಮೋಕ್ಷ ಪದೇಚ್ಛವ. ರಾಮನ್ ದೇವರ ಘೋಷಣೆ ಅದು, ಎಲ್ರು ಬನ್ನಿ ಮೋಕ್ಷಕ್ಕೆ ಅಂತ. ಬರೀ ನೀನ್ ಆ ಕಾಲದಲ್ಲಿ ಕರೆದ್ಬಿಟ್ಟು ಎಲ್ಲ ಹೊಗಳಿಕೆ ನಿನಗೆ ಹೋದ್ರೆ ನಿನ್ನ ಭಕ್ತ ನಾನು, ಅದಕ್ಕೋಸ್ಕರ ನಾನು ಎಲ್ಲರನ್ನ ಕರ್ಕೊಂಡು ಬರ್ತೇನೆ, ನಿನ್ನ ಭಕ್ತನಾಗಿ ಎಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಪ್ರಹ್ಲಾದರಾಯರು ಆವಾಗ್ಲೇ ಹೇಳಿದ್ರು. ಅದಕ್ಕೋಸ್ಕರ ಸಜ್ಜನರನ್ನು ಉದ್ಧಾರ ಮಾಡಿ ಎಷ್ಟು ಜನ, ಸಾವಿರಾರು ಜನ ಹರಿದಾಸರು, ಯತಿಶ್ರೇಷ್ಠರು, ಅವರಿಗೆಲ್ಲ ಮಾರ್ಗದರ್ಶಿ ಆದವರು ರಾಯರು. ಸಾಧನಾ ಜೀವಿಗಳನ್ನ ಮೋಕ್ಷ ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಗವಂತನ ತತ್ವ. ಅದನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅಂತಾನೆ ಮತ್ತೆ ಭೂಲೋಕದಲ್ಲಿ ನಿಂತರು. ಅದು ಅವರ ಕಾರುಣ್ಯ ಅಂತ ಅನುಸಂಧಾನ ಮಾಡ್ಬೇಕು ನಾವು. ತುಂಬಾ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಪ್ರಹ್ಲಾದರಾಜರಾದ್ಮೇಲಿಂದ ಅವರು ಯಾವ್ಯಾವ ಅವತಾರಗಳನ್ನ ತಾಳಿದ್ರು ಅಂತ. ಶಂಕುಕರ್ಣ ಮೊದಲ ಅವತಾರದಲ್ಲಿ ಪ್ರಹ್ಲಾದರಾಜರಾಗಿ ಬಂದ್ರು. ಅದಾದ್ಮೇಲೆ ಎರಡನೇ ಅವತಾರ ಬಾಹ್ಲಿಕ ರಾಜರಾಗಿ ಬರ್ತಾರೆ. ಸಾಮಾನ್ಯ ಬಾಹ್ಲಿಕ ಅಂತಂದ್ರೆ ಎಷ್ಟೋ ಕಾವ್ಯಗಳಲ್ಲಿ, ಕಾವ್ಯ ಮೀಮಾಂಸಾ ಗ್ರಂಥಗಳಲ್ಲಿ ಪ್ರಯೋಗ ಇದೆ. ಈ ಪಂಜಾಬ್ ಪ್ರಾಂತ್ಯ ಅಂತ ಏನು ಕರಿತೀವಿ, ಈ ಭಾಗದಲ್ಲಿದ್ದವರಿಗೆ ಬಾಹ್ಲಿಕ ಅಂತ ಕರೆಯೋದೊಂದು ಕ್ರಮ. ಅಲ್ಲಿ ಇವರು ವಸ್ತುತಃ ಅಲ್ಲಿ ಹುಟ್ಟಿದ್ದಲ್ಲ, ಅಲ್ಲಿ ತಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡಿದ್ರು. ಅವರ ತಂದೆ ಪ್ರತೀಪರಾಜ ಅಂತ. ಈ ಪ್ರತೀಪರಾಜನಿಗೆ 3 ಜನ ಮಕ್ಕಳು. ಮೊದಲನೇವನು ದೇವಾಪಿ, ಎರಡನೇವರು ಬಾಲ್ಹಿಕ ರಾಜರು, ಮೂರನೇವರು ಶಂತನು, ಭೀಷ್ಮಾಚಾರ್ಯರ ತಂದೆ ಶಂತನು ಮಹಾರಾಜ. ಇದರಲ್ಲಿ ಇವರ ಪ್ರತೀಪರಾಜನ ಮಾವ, ಹೆಂಡತಿಯ ತಂದೆ, ಈ ಬಾಹ್ಲಿಕ ಪಂಜಾಬ್ ಪ್ರಾಂತ್ಯವನ್ನು ಆಳ್ತಾ ಇರ್ತಾರೆ. ಅವರಿಗೆ ಗಂಡು ಸಂತಾನ ಇರೋದಿಲ್ಲ. ತನ್ನ ಮಗಳನ್ನು ಮದುವೆ ಮಾಡಿ ಕೊಡೋ ಕಾಲಕ್ಕೇನೆ, ನಿಮ್ಮಲ್ಲಿ ಹುಟ್ಟತಕ್ಕಂತಹ ಮಗನನ್ನ ನನಗೆ ದತ್ತು ಕೊಡಬೇಕು, ಪುತ್ರಿಕಾ ಪುತ್ರ ಧರ್ಮ ಅಂತ ಪುರಾಣದಲ್ಲಿ ಮತ್ತೆ
ಆಚಾರ್ಯರು ನಿರ್ಣಯದಲ್ಲೂ ಕೂಡ ಇದ್ರ ಬಗ್ಗೆ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ. ಹಾಗಾಗಿ ನನಗೆ ನಿಮ್ಮ ಮಗನನ್ನ ದತ್ತು ಕೊಡಬೇಕು. ಮೊದಲನೇ ಮಗ ಹುಟ್ಟುತ್ತಾನೆ ದೇವಾಪಿ, ಆದ್ರೆ ದೇವಾಪಿಗೆ ತ್ವಗ್ದೋಷ ಇತ್ತು, ಚರ್ಮದೋಷ. ಹಾಗಾಗಿ ದೇವಾಪಿ ದತ್ತು ಹೋಗ್ಲಿಕ್ಕೆ ಆಗೋದಿಲ್ಲ. ರಾಜ ಆಗ್ಬೇಕು ಅಂದ್ರೆ ದೋಷರಹಿತ ಆಗಿರ್ಬೇಕು. ಅದಕ್ಕೋಸ್ಕರ ಬಾಲ್ಹಿಕ ರಾಜರನ್ನ ಮತ್ತೆ ತಮ್ಮ ಮಾವನ ಮನೆಗೆ ಅಂತ ದತ್ತು ಕೊಡ್ತಾರೆ. ಹಾಗಾಗಿ ತಾತನ ಹತ್ರ ಹೋಗಿ ಆ ಪ್ರಾಂತ್ಯದಲ್ಲೇ ಅವ್ರು ಸೇವೆ ಮಾಡ್ತಾ ಇದ್ರು, ರಾಜನಾಗಿ ಕಾರ್ಯನಿರ್ವಹಿಸಿದ್ರು. ವಿಶೇಷ ಏನು ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಅವ್ರು ಕೌರವರ ಪರವಾಗಿ ನಿಲ್ಬೇಕಾಯ್ತು. ಬಂಧು ವ್ಯಾಮೋಹ ಬಂಧು ವ್ಯಾಮೋಹ ಅನ್ನೋದಕ್ಕಿಂತಲೂ ದೇವರ ಲೀಲೆ. ಯಾಕಂದ್ರೆ ಈ ಭೀಷ್ಮ ದ್ರೋಣಾದಿಗಳೆಲ್ಲ ದೇವಾಂಶರೇ ಅವರೆಲ್ಲ. ಆದ್ರೂ ಕೂಡ ದೇವರ ಸಂಕಲ್ಪ, ಹಾಗಾಗಿ ನಿಂತರು. ನಿಂತಾಗ್ಲೇ ಹೇಳ್ತಾರೆ ಭೀಮ ತ್ವಯೈವ ಹಂತವ್ಯ. ಭೀಮಸೇನ ದೇವರ ಹತ್ರ ಹೋಗಿ ಕೇಳ್ತಾರೆ ಬಾಲ್ಹಿಕರಾಜರು, ಮುತ್ತಾತ ಇವರು, ಭೀಮ ನನ್ನ ದೇಹತ್ಯಾಗ ನಿನ್ ಕೈಯಲ್ಲೇ ಆಗ್ಬೇಕು. ನಾನು ಯುದ್ಧದಲ್ಲಿ ಪ್ರಾಣತ್ಯಾಗ ಆಗ್ಬೇಕು ಅಂದ್ರೆ ನಿನ್ನಿಂದಲೇ ಆಗ್ಬೇಕು. ಯಾಕೆ ಭೀಮಸೇನ ದೇವರ ಗದಾಪ್ರಹಾರ ಆಯ್ತು ಅಂತಂದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ದೊಡ್ಡವ್ರ ಕಣ್ಣು ದೃಷ್ಟಿ ಬಿದ್ರೆ ಸಾಕು ಅಂತಾರೆ. ಹಾಗಾಗಿ ನಿನ್ನ ಸ್ಪರ್ಶ ಆಯ್ತು, ಗದಾ ಸ್ಪರ್ಶ ಆಯ್ತು ಅಂದ್ರೆ ಮತ್ತೆ ಮುಂದಿನ ಜನ್ಮಗಳಲ್ಲಿ ನಾನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿನ್ನಿಂದಲೇ ಭಾಗವತೋತ್ತಮನಿಂದಲೇ ನನ್ನ ಅವತಾರ ಸಮಾಪ್ತಿ ಆಗಬೇಕು ಅಂತ ಅನ್ಕೊಂಡು ಭೂಭಾರ ಕ್ಷಪಣೇರತಃ ಕೃಷ್ಣ ಸೇವೆಯನ್ನ ಮಾಡಿ ಭೂಭಾರ ಹರಣ ಮಾಡಿ ತಾವು ಮತ್ತೆ ಆ ಬಾಹ್ಲಿಕ ಅವತಾರವನ್ನು ಸಮಾಪ್ತಿ ಮಾಡ್ತಾರೆ. ಇದು ಆ ಶಂಕುಕರ್ಣ ದೇವತೆಯ ಎರಡನೇ ಅವತಾರ. ಬಾಹ್ಲಿಕ ರಾಜರಾದ್ಮೇಲೆ ಮತ್ತೆ ವ್ಯಾಸರಾಜರಾಗಿ ಕಲಿಯುಗದಲ್ಲಿ ಅವತಾರ ಮಾಡ್ತಾರೆ. ಅವರು ಕೃಷ್ಣದೇವರಾಯ ಮೊದಲಾದ 6 ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದವರು ವ್ಯಾಸರಾಜರು. ಅವ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ವ್ಯಾಸರಾಜರು ಅಂದ್ರೆ ವಿದ್ವತ್ ಪ್ರಪಂಚದಲ್ಲಿ ಎಂಥವನಿಗೆ ಆಗ್ಲಿ ಒಮ್ಮೆ ಮೈ ರೋಮಾಂಚನ ಆಗ್ಬೇಕು. ಒಬ್ಬ ವಿದ್ವಾಂಸ ಅಂತ ಕರೆಸ್ಕೊಳ್ಬೇಕು ಮಾಧ್ವ ಸಮುದಾಯದಲ್ಲಿ ಅಂದ್ರೆ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಅಧ್ಯಯನ ಹೇಗೋ ವ್ಯಾಸತ್ರಯಗಳ ಅಧ್ಯಯನವು ಕೂಡ ಬಹಳ ಮುಖ್ಯ ಅಂತವನಿಗೆ. ಅದರಲ್ಲಿ ನ್ಯಾಯಮೃತ, ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ಹೀಗೆ ಒಂದೊಂದು ಗ್ರಂಥಗಳಲ್ಲೂ ಕೂಡ ಅಪೂರ್ವವಾದ ವಿಷಯಗಳು, ಅಪೂರ್ವವಾದ ಸಮರ್ಥನೆಗಳು ಮಾಡಿದ್ದು. ಹಾಗಾಗಿ ಅವರನ್ನ ಸ್ಮರಣೆ ಮಾಡ್ಕೊಂಡ್ವಿ ಅಂದ್ರೆ ನಿಜವಾಗ್ಲೂ ಆ ಕ್ಷಣ ಪವಿತ್ರ ಕ್ಷಣ ಮತ್ತೆ ರೋಮಾಂಚಕವಾದ ಸಂದರ್ಭ ಅಂತ ಅನ್ಕೊಳ್ಬಹುದು. ರಾಜಗುರುಗಳಾಗಿ ಮೆರೆದ್ರು. ಸಾಮಾಜಿಕ ಕಾರ್ಯಗಳು, ವ್ಯಾಸ ಸಮುದ್ರ ಅಂತ ದೊಡ್ಡ ಸಮುದ್ರ ಕಟ್ಟಿಸ್ತಾರೆ. ಎಷ್ಟು ಜನರಿಗೆ ಇವತ್ತು ಆಂಧ್ರ ಪ್ರದೇಶದಲ್ಲಿದೆ, ಸಾವಿರಾರು ಎಕರೆ ಭೂಮಿಗೆ ಅದು ನೀರು ಉಣಿಸತ್ತೆ ಆ ಸಮುದ್ರ, ಅಂದ್ರೆ ಆ ಕೆರೆ. ಅಂಥ ತಟಾಕಾದಿಗಳನ್ನ ನಿರ್ಮಾಣ ಮಾಡಿದ್ರು. ರಾಜಾಧಿರಾಜ ರಾಜ ಸಂಪೂಜ್ಯ ಸರ್ವ ವೈಷ್ಣವ ಶೇಖರ ಅಂತ ಅವ್ರ ಬಗ್ಗೆ ಬಿರುದಿರೋದು. ಎಲ್ಲ ವೈಷ್ಣವರು ಅಂತ ಯಾರ್ಯಾರಿದ್ರು ಅವರೆಲ್ಲರ ಮನಸ್ಸನ್ನ ಅರಳಿಸ್ತಾ ಇದ್ರು. ಅವರಿಗೆ ಶ್ರೇಷ್ಠರಾಗಿದ್ರು ವ್ಯಾಸರಾಯರು. ಬರೀ ಇಷ್ಟೇ ಅಲ್ಲ, ವಿದ್ವತ್ ಪ್ರಪಂಚ ಒಂದು, ಅದರ ಜೊತೆಗೆ ಸಂಗೀತ ಪ್ರಪಂಚಕ್ಕೂ ವಿಶಿಷ್ಟವಾದ ಕೊಡುಗೆ ಇದೆ ವ್ಯಾಸರಾಯರು. ತಂಜಾವೂರಿನ ಒಬ್ಬ ತುಳಜಾಜಿ ಅಂತ ಒಬ್ಬ ರಾಜ ಇದ್ದ. ಆ ತುಳಜಾಜಿ ರಾಜ ಸಂಗೀತದ ಬಗ್ಗೆ ಒಂದು ಗ್ರಂಥ ಬರೆದಿದ್ದಾನೆ. ಆ ಗ್ರಂಥದಲ್ಲಿ ಪೂರ್ವಾಚಾರ್ಯರ ಬಗ್ಗೆ ಸ್ಮರಣೆ ಮಾಡ್ತಾ ಒಂದು ಮಾತು ಹೇಳ್ತಾನೆ. ಪುರಂದರದಾಸರಿಗಿಂತಲೂ ಹಿಂದೆ ಅಂತ ಹೇಳ್ತಾ ವ್ಯಾಸಪ್ಪಾಚಾರ್ಯ ಏವಾಸ್ಮತ್ ಪೂರ್ವಾಚಾರ್ಯ ಇತಿ ವಿಶ್ರುತಃ ಅಂತ ಹೇಳಿ, ನಮ್ಮ ಸಂಗೀತ ಪರಂಪರೆಯ ಹಿರಿಯ ತಲೆಮಾರಿನ ವಿದ್ವಾಂಸರು ಆಚಾರ್ಯ ಪುರುಷರು ಅಂದ್ರೆ ವ್ಯಾಸಪ್ಪಾಚಾರ್ಯರು, ಅಂದ್ರೆ ವ್ಯಾಸರಾಯರು ಅಂತ ತಾನು ಕೊಂಡಾಡ್ತಾನೆ. ಈ ವಾಕ್ಯ ಓದ್ತಾ ಇದ್ರೆ ಮೈ ಜುಮ್ಮನ ತುಮ್ಮೆ. ಎಲ್ಲಿಯ ತಂಜಾವೂರಿನ ರಾಜರು, ಎಲ್ಲಿಯ ಕರ್ನಾಟಕದ ವ್ಯಾಸರಾಯರು ರಾಜಗುರುಗಳಾಗಿ ಮೆರೆದಿರ್ಬೋದು, ಸಂಗೀತ ಪಂಥದಲ್ಲೂ ಕೂಡ ಅವರ ಪ್ರಭಾವ ಅಚ್ಚೊತ್ತಿದ್ದಾರೆ ಅಂತಂದ್ರೆ ವಿಶೇಷವಾದ ಭಗವದ್ ಅನುಗ್ರಹ. ಹಾಗಾಗಿ ಜನರ ಉದ್ಧಾರ ಆಯ್ತು, ಸಾಮಾಜಿಕ ಸೇವೆ ಆಯ್ತು, ಸಾರಸ್ವತ ಪ್ರಪಂಚದ ಅಲ್ಲಿ ಗ್ರಂಥ ರಚನೆ ಆಯ್ತು, ಸಂಗೀತ ಕ್ಷೇತ್ರಕ್ಕೂ ಕೂಡ ಅಪೂರ್ವವಾದ ಕೊಡುಗೆ ಪುರಂದರದಾಸರು, ಕನಕದಾಸರಂತ ಮಹನೀಯರನ್ನ ತಾವು ಕೊಟ್ರು. ಇದು ವ್ಯಾಸರಾಜರ ದೊಡ್ಡ ಕೊಡುಗೆ ಅಂತ ಅನ್ಕೊಳ್ಬಹುದು. ಯಾವ ಜನ್ಮದಲ್ಲೂ ಕೂಡ ಸ್ವಲ್ಪ ಕೆಲಸ ಅಂತವೇ ಇಲ್ಲ, ಮಾಡಿದ್ದೆಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಹಾಗೆ ಭಗವಂತನ ಅನುಗ್ರಹ ಪೂರ್ಣವಾಗಿತ್ತು. ಎಲ್ಲ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದವರು ವ್ಯಾಸರಾಯರು. ಹಾಗಾಗಿ ಅವರನ್ನ ಸ್ಮರಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಅಂತಲೇ ಭಾವಿಸ್ಬೇಕು ನಾವು. ನೀವ್ ಹೇಳಿದಾಗೆ ವ್ಯಾಸರಾಜರು ಒಂಥರ ವರ್ಸಟೈಲ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ನಿಜ. ಮುಂದೆ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡ್ತಾರೆ. ಅವರ ವಂಶದ ಹಿನ್ನೆಲೆ, ರಾಘವೇಂದ್ರ ಸ್ವಾಮಿಗಳು ಯಾವ ವಂಶದಲ್ಲಿ ಅವತಾರ ಮಾಡಿದ್ರು ಅವ್ರ ವಂಶದ ಹಿನ್ನೆಲೆ ತಿಳಿಸ್ಕೊಡ್ಬೇಕಾದ್ರೆ. ರಾಯರ ಪೂರ್ವಾಶ್ರಮ ವಂಶ ಅಂತಂದ್ರೆ ಶಾಷ್ಟಿಕ ಮನೆತನ ಅಂತ ಕರೀತಾರೆ, ಬೀಗ ಮುದ್ರ ಮನೆತನ ಅಂತ ಕರೀತಾರೆ. ಶಾಷ್ಟಿಕ ವಂಶ ಅಂತ ಕೇಳ್ತೀವಿ. ಯಾವ್ದು ಶಾಷ್ಟಿಕ ವಂಶ ಅಂದ್ರೆ ಬಹಳ ಹಿಂದೆ ಕದಂಬರ ಅರಸ ಮಯೂರ ವರ್ಮ ತಾನು ದೊಡ್ಡ ಯಾಗ ಮಾಡೋ ಕಾಲಕ್ಕೆ 60 ಕುಟುಂಬಗಳನ್ನ ಆ ಅಹಿಚ್ಛತ್ರ ಅಂತ ಆ ಭಾಗದಿಂದ, ಭಾರತದ ಉತ್ತರ ಭಾರತದ ಭಾಗದಿಂದ ತಾನಿಲ್ಲಿ ಕರೆಸ್ಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡಿ ವಿಪುಲವಾದ ಸಂಪತ್ತು 1000 ಎಕರೆ ಭೂಮಿಯನ್ನು ದಾನ ಮಾಡ್ತಾನೆ.
ಅಗ್ರಹಾರಗಳನ್ನ ಕಟ್ಟಿಸಿಕೊಡ್ತಾನೆ, ಎಲ್ಲ ಬ್ರಾಹ್ಮಣಾರ್ಥವಾಗಿರ್ಲಿ, ವೇದ ಪಾರಾಯಣ, ವೇದ ವಿದ್ವಾಂಸರ ತಾಣ ಆಗ್ಲಿ ಅಂತ ತಾನು ಕಟ್ಟಿಸಿಕೊಡ್ತಾನೆ. ಅದರಲ್ಲಿ ಒಂದು ಮುಖ್ಯವಾದ ಮನೆತನ ಇದು. ಅರಸರು ಅಂತ ಬರ್ತಾರೆ, ಚೆಂಡೂರು ಅಂತ ಬರ್ತಾರೆ, ಈ ತರ ಬೇರೆ ಬೇರೆ 60 ಮನೆತನ ಅಂತಾನೆ ಕರೀತಾರೆ ಅದನ್ನ. ಅದರಲ್ಲಿ ಒಂದು ಮನೆತನ ಬೀಗ ಮುದ್ರೆ ಮನೆತನ ಅಂತ, ದೊಡ್ಡ ದೊಡ್ಡ ವಿದ್ವಾಂಸರಾಗಿ ಹೋದ್ರು ಇದರಲ್ಲಿ ಕನಕಾಚಲ ಭಟ್ರು ಅಂತ ದೊಡ್ಡ ಜ್ಞಾನಿಗಳು, ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಇದ್ದವರು ಕನಕಾಚಲ ಭಟ್ರು. ಈ ಕನಕಾಚಲ ಭಟ್ರು ವಿಶೇಷ ಏನಂದ್ರೆ ವಿಜಯೇಂದ್ರ ತೀರ್ಥರಿಗೆ ವೀಣಾ ಪಾಠವನ್ನ ಮಾಡಿದವರು. ವಿಜೇಂದ್ರ ಪ್ರಭುಗಳಿಗೆ ವೀಣೆಯನ್ನ ಹೇಳಿಕೊಟ್ಟ ವೀಣಾ ಗುರುಗಳವರು. ವ್ಯಾಸರಾಯರು ಅವ್ರನ್ನ ಕರೆಸಿಟ್ಕೊಳ್ತಾರೆ, ತಾವು ಬಂದು ನಮ್ಮ ಸಂಸ್ಥಾನದಲ್ಲಿ ಇದ್ದು ಮಾಡ್ಬೇಕು. ದೊಡ್ಡ ವಿದ್ವಾಂಸರು, ಜೊತೆಗೆ ಸಂಗೀತ ಕಲೆಯಲ್ಲೂ ಕೂಡ ವಿಶೇಷವಾದ ಅವರ ಪರಿಶ್ರಮ ಇರುತ್ತೆ. ಹಾಗಾಗಿ ಅವರು ವಿಜಯನಗರಕ್ಕೆ ಬಂದಾಗ ಅವರ ಮಕ್ಕಳು ಕೃಷ್ಣ ಭಟ್ರು ಅಂತ ಇರ್ತಾರೆ. ಈ ಕೃಷ್ಣ ಭಟ್ರು ವಿಜಯೇಂದ್ರರು ಸಮಕಾಲೀನರು, ಜೊತೆಗೆ ಸಹಾಧ್ಯಾಯಿಗಳು ಅಂತಾನೆ ಹೇಳಬಹುದು. ಯಾಕೆ ಇವರು ಸಂಗೀತ ಕಲಿಯುವ ಕಾಲಕ್ಕೆ ಇವರ ಮಗನು ಕೂಡ ಜೊತೆಗಿರ್ತಾರೆ. ಹಾಗೆ ವ್ಯಾಸರಾಯರ ಸಂಪರ್ಕದಲ್ಲಿದ್ದವರು, ವಿಜೇಂದ್ರ ತೀರ್ಥರ ಒಡನಾಟದಲ್ಲಿದ್ದವರು ಕೃಷ್ಣ ಭಟ್ರು. ಈ ಕೃಷ್ಣ ಭಟ್ಟರ ಮಗನೇ ತಿಮ್ಮಣ್ಣ ಭಟ್ರು ಅಂತ. ಈ ತಿಮ್ಮಣ್ಣ ಭಟ್ರೆ ಮಂತ್ರಾಲಯ ಪ್ರಭುಗಳ ಕಥಾನಾಯಕರ ಪಿತೃಪಾದರಿವರು. ಹಾಗಾಗಿ ಇವರಿಗೆ ವೀಣೆಯನ್ನ ಪಾಠ ಮಾಡಿದವರು ವಿಜೇಂದ್ರರು. ಕನಕಾಚಲ ಭಟ್ರು ವಿಜೇಂದ್ರರಿಗೆ ಹೇಳಿದ್ರು. ವಿಜೇಂದ್ರರು ಆ ತಮ್ಮ ಸಹಾಧ್ಯಾಯಿಗಳು ಅಂದ್ರೆ ಕನಕಾಚಲ ಭಟ್ಟರ ಮಗ ಕೃಷ್ಣ ಭಟ್ರು, ಕೃಷ್ಣ ಭಟ್ಟರ ಮಗ ತಿಮ್ಮಣ್ಣ ಭಟ್ಟರಿಗೆ ವಿಜೇಂದ್ರ ಪಾಠ ಮಾಡ್ತಾರೆ. ಅಂದ್ರೆ ಅವರಿಗೆ ವೀಣಾ ಗುರುಗಳು ಹೇಳ್ಕೊಟ್ಟಿದ್ದು ಅವರ ಪೌತ್ರನಿಗೆ ಅವ್ರು ಪಾಠ ಮಾಡಿ ಗುರುದಕ್ಷಿಣೆಯನ್ನು ಕೂಡ ಸಲ್ಲಿಸಿದಂಗಾಯ್ತು. ಇದೊಂದು ವಿಶಿಷ್ಟವಾದ ಭಾಗ ಇತಿಹಾಸದಲ್ಲಿ ಕಂಡು ಬರುತ್ತೆ. ಅದರಲ್ಲೂ ಬಹಳ ವಿಶೇಷವಾದ ಅಂಶ ಇದೆ. ಯಾಕೆಂದ್ರೆ ಸಂಗೀತ ಅವ್ರಿಗೆ ಹೇಳ್ಕೊಡೋ ಕಾಲಕ್ಕೆ ವಿಜೇಂದ್ರ ಚರಿತ್ರೆಯಲ್ಲೇ ಬರುತ್ತೆ. ಸಪ್ತಸ್ವರಗಳಲ್ಲಿ ಷಡ್ಜ, ರಿಷಭ, ಗಾಂಧಾರ, ಪಂಚಮ, ದೈವತ, ನಿಷಾದ ಅಂತ ಒಟ್ಟು 7 ಸ್ವರಗಳು, ಸರೆ ಗಮ ಪಧನಿ ಅಂತ ಹೇಳಿ. ಇದರಲ್ಲಿ ಗಾಂಧಾರ ಗ್ರಾಮ ಅಂತ ಈ ಗ ಏನೋ ಸ್ವರ ಇದೆ, ಈ ಸ್ವರವನ್ನ ಪ್ರತಿನಿಧಿಸೋ ರಾಗದ ಒಂದು ವಿಶೇಷವಾದ ಶೈಲಿ ಇದೆ. ಸಾಮಾನ್ಯ ಅದು ಭೂಲೋಕದಲ್ಲಿ ಪ್ರಚಲಿತವೇ ಇಲ್ಲ. ಸಂಗೀತ ಮಕರಂದ ಇತ್ಯಾದಿ ಗ್ರಂಥಗಳಲ್ಲಿ ಹೇಳ್ಬೇಕಾದ್ರೆ ದೇವಲೋಕದಲ್ಲಿ ಪ್ರಸಿದ್ಧವಾದದ್ದು ಈ ರಾಗದ ಸಂಚಾರ, ಈ ಈ ಶೈಲಿ ನುಡಿಸ್ಬೇಕು ಅಂದ್ರೆ ಅದು ದೇವಲೋಕದಲ್ಲಿ ಅಂತ. ಇಂಥ ಗೂಢವಾದ ರಹಸ್ಯವನ್ನ ವಿಜೇಂದ್ರರು ತಿಮ್ಮಣ್ಣ ಭಟ್ರಿಗೆ ಹೇಳ್ಕೊಟ್ಟಿರ್ತಾರೆ, ಈ ರಾಯರ ತಂದೆಗಳಿಗೆ ಹೇಳ್ಕೊಟ್ಟಿರ್ತಾರೆ. ಇದು ಅವರ ಚರಿತ್ರೆಯಲ್ಲಿ ಬರುತ್ತೆ. ಆಮೇಲೆ ಇದೇ ಮತ್ತೆ ರಾಯರು ಅಂದ್ರೆ ತಾವು ಮುಂದೆ ಹುಡುಗ ಆಗಿದ್ದಾಗ, ವೆಂಕಟನಾಥರಾಗಿದ್ದಾಗ ಅವರಿಗೆ ಅವರ ತಂದೆಗಳು ಪಾಠ ಮಾಡ್ತಾರೆ ಅಂತ ಇದೊಂದು ಅಪೂರ್ವವಾದ ಅಂಶ. ಹೀಗೆ ಶಾಸ್ತ್ರದಲ್ಲೂ ಒಳ್ಳೆ ಪ್ರಭುತ್ವ, ಸಂಗೀತ ಕ್ಷೇತ್ರದಲ್ಲೂ ಒಳ್ಳೆ ಪ್ರಭುತ್ವ. ಇಂಥ ಅಪೂರ್ವವಾದ ಮನೆತನ ಅದು ಗೌತಮ ಗೋತ್ರದ ವಂಶ. ಆ ಗೌತಮ ಗೋತ್ರದ ಮನೆತನದಲ್ಲಿ ರಾಯರು ಅವತಾರ ಮಾಡ್ಲಿಕ್ಕೆ ಏನು ಕಾರಣ, ಯಾರ ಅನುಗ್ರಹದಿಂದ ಅವತಾರ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೇಕು. ಅಂದ್ರೆ ಈ ತಿಮ್ಮಣ್ಣ ಭಟ್ರು ಮತ್ತೆ ಅವರ ಮನೆಯವರು ಗೋಪಮ್ಮ ಅಂತ ಹೇಳಿ, ಇವರಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳಾಗದೇ ಇದ್ದಾಗ ಶ್ರೀನಿವಾಸ ದೇವರ ಸೇವೆಯನ್ನೆಲ್ಲ ಮಾಡ್ಕೊಂಡು ಬಂದಾದ್ಮೇಲೆ 2 ಮಕ್ಕಳು ಹುಟ್ಟುತ್ತಾರೆ. ಮೊದಲನೇ ಮಗಳು ವೆಂಕಟಾಂಬ ಅಂತ, ವೆಂಕಮ್ಮ ಅಂತ ಕರೀತಾ ಇದ್ರು. 2ನೇ ಮಗ ಗುರುರಾಜಾಚಾರ್ಯ ಅಂತ ಹೇಳಿ. ಇದಾದ್ಮೇಲೆ ಮತ್ತೊಬ್ಬ ಮಗ ಬೇಕು ಅಂತ ಅವ್ರು ಅನ್ಕೊಂಡು ಹೋಗಿ ಮತ್ತೆ ಶ್ರೀನಿವಾಸ ದೇವರ ಸೇವೆ ಮಾಡಿದ್ರು. ತಿರುಪತಿಯಲ್ಲಿ ಸೇವೆ ಮಾಡಿ ಪ್ರತಿನಿತ್ಯ ಶ್ರೀಮದ್ ಭಾಗವತ ಪ್ರವಚನ ಮಾಡಬೇಕು. ಈ ವಿಮಾನ ಶ್ರೀನಿವಾಸ ಏನಿದ್ದಾನೆ ಪ್ರದಕ್ಷಿಣೆ ಹಾಕೊಂಡು ಬರ್ಬೇಕಾದ್ರೆ ಎದುರುಗಡೆ ಕೂತು ಪ್ರವಚನ ಮಾಡ್ಬೇಕಂತ ಆ ಕಾಲದಲ್ಲಿ ಮಾಡಬೇಕು. ಹೀಗೆ ಸಪ್ತಾಹ ಕಾಲ ಪ್ರವಚನ ಮಾಡಿ ಕೃಷ್ಣಾರ್ಪಣ ಹೇಳಿ ಬರೋ ಸಂದರ್ಭದಲ್ಲಿ ಸ್ವಪ್ನ ಆಯ್ತಂತೆ. ಅದರಲ್ಲೂ ವಿಶೇಷವಾಗಿ ನರಸಿಂಹಾವತಾರದ ವರ್ಣನೆ ಮಾಡಿದ್ರು. ಅಲ್ಲಿ ತಿಮ್ಮಪ್ಪನಿಗೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನರಸಿಂಹನ ಸನ್ನಿಧಾನವೂ ಕೂಡ ಇದೆ ಒಳಗಡೆ. ಹಾಗಾಗಿ ನರಸಿಂಹಾವತಾರದ ವರ್ಣನೆ ಮಾಡಿದ್ದಕ್ಕೆ ಪ್ರಹ್ಲಾದರಾಜರ ಪ್ರಸಂಗ ಹೇಳ್ತಾ ಇದ್ದಾರೆ ತಿಮ್ಮಣ್ಣ ಭಟ್ರು. ಕೂತವ್ರಿಗೆಲ್ಲ ಕಣ್ಣಲ್ಲಿ ನೀರಂತೆ. ಎಷ್ಟು ಹಿಂಸೆ ಮಾಡ್ದ ಇವನು ಹಿರಣ್ಯಕಶಿಪು ಇಂಥ ಮಗುವನ್ನ, ಹೇಗೆಲ್ಲ ತೊಂದರೆ ಕೊಟ್ಟ, ಅದನ್ನೆಲ್ಲ ಮೀರಿ ಬಂದ್ರಲ್ಲ, ಇದು ದೇವರ ದೊಡ್ಡ ಕಾರುಣ್ಯ. ದೇವರು ಯಾವತ್ತೂ ತನ್ನ ಭಕ್ತನಿಗೆ ಎಷ್ಟು ಕಷ್ಟ ಬಂದ್ರು ಕೈ ಬಿಡೋದಿಲ್ಲ ಅನ್ನೋದನ್ನ ತಾನು ತೋರಿಸ್ಕೊಟ್ಟ ಅಂತ ಹೇಳಿ ದಿಗ್ವಿಜಯದ ಅದೊಂದು ಸಂದೇಶ ಅದು. ಹೀಗೆ ಸೇವೆ ಮಾಡಿ ಬಂದಿದ್ದಕ್ಕೆ ತಿಮ್ಮಪ್ಪ ಹೇಳಿದಂತೆ ಸ್ವಪ್ನದಲ್ಲಿ ಬಂದು, ನಿಮ್ಗೆ ಒಳ್ಳೆ ಸಂತಾನ ಆಗ್ತದೆ, ಯೋಚನೆ ಮಾಡಿಬಿಟ್ರೆ ಸ್ವಸ್ಥಾನಕ್ಕೆ ಹಿಂತಿರುಗಿರಿ ಅಂತ ಅನ್ಕೊಂಡು ರಾಯರ ತಂದೆ ತಾಯಿಗಳೇನಿದ್ರು ತಿಮ್ಮಣ್ಣ ಭಟ್ರು ಗೋಪಮ್ಮ ದಂಪತಿಗಳನ್ನ ತಾನು ಅನುಗ್ರಹ ಮಾಡಿ ಕಳಿಸಿದ ಅಂತ. ಹಾಗೆ ಶ್ರೀನಿವಾಸ ದೇವರ ವರಪ್ರಸಾದದಿಂದ ಅವತಾರ ಮಾಡಿದವರು ಮಂತ್ರಾಲಯ ಪ್ರಭುಗಳು ಅಂತ. ನೀವು ಹೇಳ್ತಾ ಇದ್ರಿ ನರಸಿಂಹಾವತಾರದ ವರ್ಣನೆ ನಡೀತಾ ಇತ್ತು ಅಂತ. ಅವ್ರು ಪ್ರಹ್ಲಾದರಾಜರ ಬಗ್ಗೆನೆ ಹೇಳ್ತಾ ಇದ್ರು. ದೇವ್ರ ಸಂಕಲ್ಪ ಪ್ರಹ್ಲಾದರಾಜರೇ ಮತ್ತೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ರು ಅಂತ. ಪ್ರತಿಯೊಂದು ಸೂಚಕ ಒಂದೊಂದು ವಿಷಯಗಳು. ಹಾಗೆಯೇ ಮತ್ತೆ ಮಂತ್ರಾಲಯ ಪ್ರಭುಗಳು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮುಂದೆ ಅವರ ಬಾಲ್ಯ ಅದೆಲ್ಲ ಹೇಗಿತ್ತು ಅಂತ ಹೇಳ್ಬೇಕಂದ್ರೆ, ಬಾಲ್ಯದಲ್ಲಿ ಅವರ ತಂದೆಗಳ ಹತ್ರ ಪ್ರಾಥಮಿಕ ವಿದ್ಯಾಭ್ಯಾಸ ಆಯ್ತು. ಅವತಾರ ಮಾಡಿ ಆದ್ಮೇಲೆ
ವೆಂಕಟನಾಥ ಅಂತ ಹೆಸರಿಟ್ರು. ಎಲ್ಲರೂ ಪ್ರೀತಿಯಿಂದ ವೆಂಕಣ್ಣ ವೆಂಕಣ್ಣ ಅಂತ ಕರೆಯೋರು. ಯಾರಿಗಾದ್ರೂ ಮುದ್ದಾಗಿ ಕರೀತಾರಲ್ಲ, ಏನಾದ್ರೂ ಪುಟ್ಟಣ್ಣ ಗುಂಡಣ್ಣ ಅಂತ. ಹಾಗೆ ವೆಂಕಟನಾಥರನ್ನ ವೆಂಕಣ್ಣ ಅಂತ ಪ್ರೀತಿಯಿಂದ ಮನೇಲಿ ಕರಿತಾ ಇದ್ರಂತೆ. ಹಿರಿಯ ಮಗಳು ಗುರುರಾಜ ಹಿರಿಯ ಮಗ, ಅದರ ಜೊತೆಗೆ ಪುಟ್ಟ ಹುಡುಗ ವೆಂಕಣ್ಣ. ಇದಕ್ಕೆಲ್ಲ ವಿಶೇಷವಾಗಿ ತಂದೆಗಳು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮಾಡಿಸಿದ್ದು. ಅದರ ಜೊತೆಗೆ ವಿಜಯೇಂದ್ರರು ತಾವು ಹೇಳಿರ್ತಾರೆ, ಈ ವೆಂಕಟನಾಥ ಏನು ಹುಟ್ಟಿರ್ತಾನಲ್ಲ, ಸಣ್ಣ ಹುಡುಗ ಇದ್ದಾಗ ದರ್ಶನ ಕರ್ಕೊಂಡ್ ಬರ್ತಾರೆ. ಸ್ವಾಮಿ 3ನೇ ಮಗು ಆಯ್ತು ನಮಗೆ, ತಮ್ಮ ಆಶೀರ್ವಾದ ಇರ್ಲಿ ಅಂತ. ನೋಡಿದ ಕೂಡಲೇ ಬಹಳ ಖುಷಿ ಆಗುತ್ತೆ ಅವರಿಗೆ. ಯಾಕೆ, ಅವ್ರ ಗುರುಗಳು ಮತ್ತೆ ಅವತಾರ ಮಾಡಿದ್ದಾರೆ ಅಂತ ವ್ಯಾಸರಾಯರು ಏಕಾಂತದಲ್ಲಿ ಹೇಳಿರ್ತಾರಂತೆ, ಮತ್ತೆ ನಾವು ಬರ್ತೀವಿ ಭೂಲೋಕಕ್ಕೆ ಅಂತ ಹೇಳಿ. ಹಾಗಾಗಿ ಗೊತ್ತಿರುತ್ತೆ ಅವ್ ನಮ್ಮ ಗುರುಗಳೇ ಬಂದಿದ್ದಾರೆ ಅಂತ. ಅವ್ರು ಹೇಳ್ತಾರೆ ತಿಮ್ಮಣ್ಣ ಭಟ್ಟರಿಗೆ, ನೋಡು ತಿಮ್ಮಣ್ಣ, ನಿನಗೆ ನಾನು ಯಾವಾಗ ಆ ಸಂಗೀತದ ವಿಶೇಷ ಅಂಶಗಳನ್ನು ತಿಳಿಸಬೇಕಾದ್ರೆ ಗಾಂಧಾರ ಅನ್ನುವ ಸ್ವರದ ಬಗ್ಗೆ ನಾನು ಪಾಠ ಮಾಡಿದ್ನಲ್ಲ, ಅದನ್ನೆಲ್ಲಾ ಕಡೆ ಪ್ರಯೋಗ ಮಾಡ್ಲಿಕ್ಕೆ ಹೋಗಬಾರದು, ಆದರೆ ನಿನ್ನ ಮಗನಿಗೆ ಮಾತ್ರ ಪಾಠ ಮಾಡಬೇಕು ಅಂತ ಒತ್ತಿ ಹೇಳಿದ್ರಂತೆ ವಿಜೇಂದ್ರರು. ಹಾಗಾಗಿ ತಿಮ್ಮಣ್ಣ ಭಟ್ಟರು ತಮ್ಮ ಮಗನಿಗೆ ಆರಂಭಿಕ ವಿದ್ಯಾಭ್ಯಾಸ ಜೊತೆಗೆ ವೀಣೆ ಪಾಠವನ್ನು ಕೂಡ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ರಾಯರ ಚರಿತ್ರೆಯಲ್ಲಿ ಬರುತ್ತೆ ಈ ವಿಷಯ. ಹೀಗಾಗಿ ವೀಣಾ ಪಾಠ ತಂದೆಗಳಿಂದ ಬಂತು, ಅದು ವಂಶ ಪಾರಂಪರ್ಯವಾಗಿ ಬಂತು. ವೀಣಾ ಅಂತಾನೆ ಮನೆತನ ಅವರದು. ವೀಣಾ ಕನಕಾಚಲ ಭಟ್ರು, ವೀಣಾ ಕೃಷ್ಣ ಭಟ್ರು, ವೀಣಾ ತಿಮ್ಮಣ್ಣ ಭಟ್ರು, ವೀಣಾ ವೆಂಕಣ್ಣ ಭಟ್ರು ಅಂತಾನೆ ಇವರ ಹೆಸರುಗಳು. ಹಾಗಾಗಿ ವೀಣಾ ಪಾಠ ಜೊತೆಗೆ ಶಾಸ್ತ್ರದ ಪಾಠದ ಆರಂಭಿಕ ಹಂತ ತಮ್ಮ ತಂದೆಗಳಲ್ಲಿ ಪ್ರಾರಂಭ ಆಯ್ತು. ಮುಂದೆ ರಾಘವೇಂದ್ರ ಸ್ವಾಮಿ ಬಾಲ್ಯ ಅವ್ರ ತಂದೆನೇ ಅವ್ರಿಗೆ ಬೇಸಿಕ್ ಎಲ್ಲ ಹೇಳ್ಕೊಟ್ರು ಅಂತ ಹೇಳಿದ್ರಿ. ಮುಂದಿನ ಅವರ ಹೆಚ್ಚಿನ ವಿದ್ಯಾಭ್ಯಾಸ ಎಲ್ಲಿ ನಡೀತು ಅಂತ ತಿಳ್ಕೊಳ್ಬೇಕು. ವಿದ್ಯಾಭ್ಯಾಸದ ಪ್ರಶ್ನೆ ಬಂದಾಗ ವಸ್ತುತಃ ಅವ್ರು ಎಲ್ಲಿಗೆ ಹೋಗೋಷ್ಟು ಇರೋದಿಲ್ಲ, ಪರಿಸ್ಥಿತಿ ಹಾಗೆ ಸೃಷ್ಟಿ ಆಗತ್ತೆ ಅವರಿಗೆ. ಏನಂದ್ರೆ ಇವರ ತಂದೆಗಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡ್ಕೊಂಡು ಬಂದಾದ್ಮೇಲೆ ಆ ಯಾತ್ರೆಯ ಆಯಾಸಕ್ಕೆ ಅವರು ತುಂಬಾ ಅನಾರೋಗ್ಯ ಆಗ್ಬಿಡತ್ತೆ. ಅನಾರೋಗ್ಯ ಆಗಿ ಕೊನೆಗೆ ತಾವು ತಮ್ಮ ಮಗನಿಗೆ ಹೇಳಬೇಕಾದ ವಿಷಯಗಳನ್ನೆಲ್ಲ ಹೇಳಿ ಹಿರಿಯ ಮಗನನ್ನ ಕರೆದು ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ಕೈಯಲ್ಲಿರುತ್ತೆ, ನಿನ್ನ ಕೈಯಲ್ಲಿ ನೀನ್ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹಿರಿಯ ಮಗಳಿಗೆ ಮದುವೆ ಆಗಿರತ್ತೆ. ಆ ವೆಂಕಮ್ಮ ಅಂತೇನಿದ್ರು ವೆಂಕಟಾಂಬಾದೇವಿಯರು, ಅವರಿಗೆ ಮದುವೆ ಆಗಿತ್ತು. ಅವರ ಗಂಡ ಮಧುರೆಯಲ್ಲಿ ವಾಸ ಮಾಡ್ತಾ ಇದ್ರು. ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಮಧುರೆಯ ವಿಶ್ವನಾಥ ನಾಯಕ ಅಂತ ಅವನ ಆಸ್ಥಾನ ವಿದ್ವಾಂಸರವರು ಅಲ್ಲಿದ್ರು. ಹೀಗಾಗಿ ಮಗಳ ಮದುವೆಯನ್ನು ಮುಗಿದು ಹೋಗಿತ್ತು. ಆದ್ರೆ ಹಿರಿಯ ಮಗ ಇನ್ನು ಸಣ್ಣ ಹುಡುಗ, ಸಣ್ಣ 2ನೇ ಮಗ, ಅದಕ್ಕೋಸ್ಕರ ಅವನ ಜವಾಬ್ದಾರಿಯನ್ನ ತಗೊಳ್ಬೇಕು ಅಂತ ಹೇಳಿ ತಾವು ದೇಹ ತ್ಯಾಗ ಮಾಡ್ತಾರೆ. ಅದಾದ ಮೇಲೆ ಈ ವಿದ್ಯಾಭ್ಯಾಸ ಮುಂದುವರಿಬೇಕು. ಅಣ್ಣನ ಹತ್ರ ನೇರೋಣ ಅಂದ್ರೆ ಅಣ್ಣನಿಗೆ ಇಷ್ಟೆಲ್ಲ ಸಂಸಾರದ ಜಂಜಾಟ, ತಾಯಿ ನೋಡ್ಕೊಳ್ಬೇಕು, ಮನೆಗಳನ್ನ ಎಲ್ಲ ನಿರ್ವಹಣೆ ಮಾಡ್ಬೇಕು, ಮನೆ ಕಾರ್ಯವನ್ನ. ಹಾಗಾಗಿ ಇವರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿ ಕಳಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ಅವರ ಭಾವನವ್ರು ಬಂದಿರ್ತಾರೆ, ಲಕ್ಷ್ಮೀ ನರಸಿಂಹಾಚಾರ್ಯರು ಮಧುರೆಯಿಂದ ಬಂದಾಗ, ನಾನ್ ನೋಡ್ಕೊಳ್ತೀನಿ ವೆಂಕಟನಾಥನ ಎಲ್ಲ ವಿದ್ಯಾಭ್ಯುದಯವನ್ನ ನಾನ್ ಮಾಡಿಸ್ತೀನಿ, ಒಂದು ಹಂತಕ್ಕೆ ತಯಾರು ನಾನು ಮಾಡೋ ಜವಾಬ್ದಾರಿ ನಂದು ಅಂತ. ಅವರು ದೊಡ್ಡ ಮನೆತಂದವರು, ದಂಡನಾಯಕರು ಅಂತ ಕರೀತಾರ ಅವ್ರಿಗೆ. ಅವ್ರು ಎಷ್ಟು ವಿಶೇಷ ಅಂದ್ರೆ ಬ್ರಾಹ್ಮಣರು ಶಾಸ್ತ್ರ ಪಾರಂಗತರಾಗಿದ್ದರೂ ಕೂಡ ಒಂದಿಷ್ಟು ಗ್ರಾಮಗಳ ಆಧಿಪತ್ಯ ಅವ್ರಿಗಿರುತ್ತೆ, ಅಂತ ದೊಡ್ಡ ಮನೆತನ ಅದು. ಅವ್ರು ಹೇಳ್ತಾರೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಉನ್ನತವಾದ ಕಾವ್ಯ, ವ್ಯಾಕರಣ, ವೇದಾಂತದ ಉದ್ಗ್ರಂಥಗಳ ಪಾಠವನ್ನ ಅವ್ರು ಮಾಡ್ತಾರೆ. ಹೀಗೆ ವೆಂಕಟನಾಥರ ವಿದ್ಯಾಭ್ಯಾಸ ಈ ಹಂತದಲ್ಲಿ ನಡೆದದ್ದು. ವೆಂಕಟನಾಥರ ವಿದ್ಯಾಭ್ಯಾಸ ಅವರ ಭಾವನವರ ಹತ್ರ ಮುಂದೆ ಅಂತ ಹೇಳಿದ್ರಿ. ಮತ್ತೆ ಮುಂದೆ ಅವರ ಸಂಸಾರ, ಅದ್ರ ಬಗ್ಗೆ ತಿಳಿಸ್ಕೊಡೋದಾಯ್ತು. ರಾಯರ ಸಂಸಾರ ಬಹಳ ಚಂದ. ಅದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂದ ಹಾಗೆ ಅವರ ಮನೆಯವರು ಸರಸ್ವತಮ್ಮ ಅಂತ ಹೇಳಿ ಸರಸ್ವತಿ ಬಾಯಿ, ಗಂಡನಿಗೆ ಅನುರೂಪಳಾದ ಪತ್ನಿ. ಸಾಮಾನ್ಯ ನಾವು ಇವತ್ತಿನ ದಿವಸ ನೋಡೋದು ಗಂಡನಿಗೆ ತಕ್ಕಂಗೆ ಹೆಂಡತಿ ಇರೋದಿಲ್ಲ, ಹೆಂಡತಿಗೆ ತಕ್ಕಂಗೆ ಗಂಡ ಇರೋದಿಲ್ಲ, ಇವರಿಬ್ರಿಗೆ ತಕ್ಕಂಗೆ ಮಕ್ಕಳು ಇರೋದಿಲ್ಲ ಅಂತಾನೆ ನೋಡ್ತೀವಿ. ಆದ್ರೆ ಇಂಥ ಎಲ್ಲ ಕುಟುಂಬಗಳಿಗೆ ಆದರ್ಶಪ್ರಾಯರು ರಾಯರ ಕುಟುಂಬದ ಚರಿತ್ರೆ ಅಂತ ನೋಡೋದು. ಎಂಥದ್ದೇ ಕಾರ್ಯ ಇರ್ಲಿ, ನೆರಳಾಗಿ ನಿಲ್ಲುವವಳು ಸಹಧರ್ಮಿಣಿ ಅಂತ ಒಂದು ಮಾತಿದೆ. ನಿಜವಾಗ್ಲೂ ನಡ್ಕೊಂಡ್ರು ಹಾಗೇನೆ ಸರಸ್ವತಿ ದೇವಿಯರು. ಗಂಡನಿಗೆ ಬಹಳ ಕಷ್ಟ ಇತ್ತು. ಎಲ್ಲ ಕಡೆ ವಿದ್ಯೆ ಇದ್ದಲ್ಲೆಲ್ಲ ದುಡ್ಡಿರ್ಬೇಕು ಅಂತಿಲ್ಲ, ಸರಸ್ವತಿ ಇದ್ದಲ್ಲೆಲ್ಲ ಲಕ್ಷ್ಮಿ ಇರ್ಬೇಕು ಅಂತಿಲ್ಲ, ಲಕ್ಷ್ಮಿ ಇದ್ದಲ್ಲೆಲ್ಲ ಸರಸ್ವತಿನೂ ಇರ್ಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಮೂರ್ಖರ ಹತ್ರನೇ ಕೈ ತುಂಬಾ ಹಣ ಇರೋದು ಇವತ್ತು. ಹಾಗಾಗಿ ವೆಂಕಟನಾಥಾಚಾರ್ಯರು ದೊಡ್ಡ ವಿದ್ವಾಂಸರು, ಆದ್ರೆ ಬಹಳ ಕಷ್ಟ ಇತ್ತು ಮನೆಯಲ್ಲಿ. ಆದ್ರೆ ಸ್ವಾಭಿಮಾನ ಅವ್ರಿಗೆ, ಯಾರ ಹತ್ರನೂ ಹಣ ಕೇಳ್ತಾ ಇದ್ದಿಲ್ಲ. ಸ್ವಲ್ಪ ವಿದ್ಯೆ ಇತ್ತು ಅಂದ್ರೆ 4 ಜನ ಶಿಷ್ಯರನ್ನ ಮಾಡ್ಕೊಂಡು ದೊಡ್ಡ ಆಚಾರ ಅಂತ ಮೆರೆದು ಬಿಡ್ಬೋದು, ಅಂಥ ಮಹಾಜ್ಞಾನಿ. ಆದ್ರೆ ಎಲ್ಲೂ ಕೂಡ ಯಾರ ಹತ್ರ ಹಣ ಬೇಕು ಅಂತ ಹೋಗ್ಲಿಲ್ಲ. ಈಶಾವಾಸ್ಯಮಿದಂ ಸರ್ವಂ
ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತ್ಯಕ್ತೇನ ಭುಂಜೀತಾಹ ಮಾಗರ್ಧ ಕಸ್ಯ ಸ್ವಿಧನಂ. ಉಪನಿಷತ್ತಿನ ಮಾತು ಯಥಾವತ್ತಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮಹಾನುಭಾವರು. ಭಗವಂತ ಏನ್ ಕೊಡ್ತಾನೆ, ಇವತ್ತು ಅವನ ಚಿತ್ತದಲ್ಲಿ ಕೊಡಬೇಕು ಅಂತ ಬಂತು, ಕೊಡ್ತಾನೆ. ಬೇಡ್ವಾ, ಕೊಡೋದಿಲ್ಲ. ತಾನೇನು ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅವ್ರ ಮನೆಯವ್ರಿಗೆ ಹೇಳೋರಂತೆ ವೆಂಕಟನಾಥಾಚಾರ್ಯರು. ಕನಕದಾಸರಿಂಥ ಪದ್ಯ ಮಾಡಿದ್ದಾರೆ. ಹುಟ್ಟಿಸಿದ ಸ್ವಾಮಿ ತಾನು ನೋಡ್ಕೊಳ್ತಾನೆ, ಎಲ್ಲೋ ಇದ್ದ ಕಪ್ಪೆಗೆ ಆಹಾರ ಕೊಡ್ತಾನಂತೆ, ನಮಗ್ ಕೊಡಲ್ವಾ? ಕೊಡ್ತಾನೆ ಸ್ವಾಮಿ ಅಂತ ಹೇಳಿ ಇಂಥ ಮಾತನ್ನ ಕೇಳಿ ಅವರ ಮನೆಯವರ ವ್ಯಕ್ತಿತ್ವ ಪರಿಪಕ್ವ ಆಗಿರತ್ತೆ. ಅಂಥ ಅದ್ಭುತವಾದ ಸಹಧರ್ಮಿಣಿ. ಗಂಡನಿಗೆ ಯಾವ್ದ್ರಲ್ಲಿ ಬೇಕು, ಶಾಸ್ತ್ರಾಧ್ಯಯನದಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ಪದೇ ಪದೇ ತೊಂದರೆ ಮಾಡೋದು ಅಂತಿಲ್ಲ. ಓದ್ತಾ ಇದ್ದಾರೆ, ಓದ್ಲಿ ಅಂತ ಅದಕ್ಕೆ ಅವಕಾಶ ಕೊಡೋದು. ಮಗನೂ ಹಾಗೆ ಇದ್ದಂತೆ, ಲಕ್ಷ್ಮೀನಾರಾಯಣ ಅಂತ ಅವರ ಮಗನ ಹೆಸರು. ತಂದೆಗೆ ಎಲ್ಲ ಸಹಕಾರ ಮಾಡಿಕೊಡೋದು. ಇಂಥ ಒಳ್ಳೆ ಸಾತ್ವಿಕವಾದ ಕುಟುಂಬದವರು. ಪ್ರತಿನಿತ್ಯ ಉಪಾಸನ, ಬಲಿಹರಣ ಎಲ್ಲವನ್ನ ಮಾಡಿಕೊಂಡು ಅನುಷ್ಠಾನ ಪರರಾಗಿದ್ದ ಕುಟುಂಬ ವೆಂಕಟನಾಥಾಚಾರ್ಯರ ಸಂಸಾರ. ವೆಂಕಟನಾಥಾಚಾರ್ಯರಿಗೆ ಅವರ ಪತ್ನಿ ಎಲ್ಲಾ ತರಹದ ಸಹಕಾರ ಮಾಡ್ತಾ ಇದ್ರು ಅಂತ ಕೇಳಿದ್ವಿ. ಇವತ್ತು ಆ ಮಹಾನುಭಾವರ ಹೆಸರು ಹೇಳ್ಕೊಂಡು ಲಕ್ಷಾಂತರ ಜನ ಭಕ್ಷ್ಯ ಭೋಜ್ಯಗಳನ್ನ ಇದು ತಿಂತಾರೆ, ಲಕ್ಷಾಂತರ ರೂಪಾಯಿ ದುಡಿತಾರೆ, ಸುಖವಾಗಿದ್ದಾರೆ. ಅರೆ ಅವ್ರ ಪೂರ್ವಾಶ್ರಮದಲ್ಲಿ ಇದ್ದ ಬಡತನ ಅದು ಈಗ್ಲೂ ಕೇಳಿದ್ರೆ ನಮ್ಗೆ ಒಂಥರ ಹೊಟ್ಟೆ ಕಿವುಚದಂಗ ಆಗತ್ತೆ. ಅದನ್ನೆಲ್ಲ ಅಷ್ಟಿದ್ರೂನು ಅಷ್ಟು ವಿನಯ, ಅಷ್ಟು ಸ್ವಾಭಿಮಾನ ಅಂತ ತಾವ್ ಹೇಳಿದ್ರಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ಬೇಕಾದ್ರೆ. ನಿಜ, ಅವರ ಪೂರ್ವಾಶ್ರಮದ ಬಡತನವೂ ಕೂಡ ಹಾಗೆ ಇತ್ತು. ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ಅಂತ ಅದೊಂದು ಅಪೂರ್ವವಾದ ಕೃತಿ. ಶ್ರೀಮನ್ ಮಧ್ವ ವಿಜಯ ಹೇಗೆ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ರಚನೆ ಮಾಡಿದ್ದೋ, ರಾಘವೇಂದ್ರ ವಿಜಯವು ಕೂಡ ರಾಯರ ಸಮಕಾಲೀನವಾದ ಕೃತಿ ಅದು. ರಾಯರ ಅಕ್ಕ ವೆಂಕಮ್ಮನವರ ಮಗ ನಾರಾಯಣಾಚಾರ್ಯ, ಸೋದರಳಿಯ. ಸಣ್ಣ ವಯಸ್ಸಲ್ಲಿ ವೆಂಕಟನಾಥಾಚಾರ್ಯ ಸೋದರಳಿಯನ್ನು ಹೆಗಲ ಮೇಲೆ ಕೊಡ್ಸ್ಕೊಂಡು ಬೆಳೆಸಿದ್ರಂತೆ. ಹಾಗಾಗಿ ಮಾವ ಏನು ಅಂತ ತಾವು ಸಣ್ಣ ಹುಡುಗಾಗಿದ್ದಾಗಿಂದ ನೋಡಿದ್ದು, ಮುಂದೆ ಪೀಠಾಧಿಪತಿಗಳಾದ ಮೇಲೂ ಕೂಡ ಅವರ ಔನ್ನತ್ಯವನ್ನ ಕಂಡವರು. ಅದಕ್ಕೋಸ್ಕರ ಆ ಕೃತಿಯಲ್ಲಿ ಎಲ್ಲವನ್ನ ದಾಖಲೆ ಮಾಡ್ತಾರೆ. ಪ್ರತಿಯೊಂದು ಬಹುತೇಕ ನಮಗರ್ಥ ಆಗುವ, ನಾವು ಅನುಸಂಧಾನ ಮಾಡತಕ್ಕಂತಹ ಅಪೂರ್ವ ಅಂಶಗಳನ್ನ ದಾಖಲೆ ಮಾಡ್ತಾರೆ. ಅದ್ರಲ್ಲಿ ಹೇಳ್ತಾರೆ, ತಮ್ಮ ಮಾವನವರಿಗೆ ಎಂಥ ಬಡತನ ಇತ್ತು. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಾಸ್ಯುಭಿರ್ ನಿಯಮಾನೆ ಅಂತ ನಾವು ಕೇಳಿರ್ತೀವಿ ಮಾತು. ಉಟ್ಕೊಳ್ಳಿಕ್ ಒಳ್ಳೆ ಬಟ್ಟೆ ಇರ್ತಾ ಇದ್ದಿಲ್ಲ. ಒಂದು ಜೊತೆ ಬಟ್ಟೆ ಇತ್ತು ಅಥವಾ ಎರಡು ಜೊತೆ ಬಟ್ಟೆ ಇತ್ತು ಅಂದ್ರೆ ಅದೇ ಹೆಚ್ಚಂತೆ. ನೋಡ್ರಿ, ಎಂಥ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ದೇವ್ರ ಕಾರುಣ್ಯ ನಾವು ಅನುಸಂಧಾನ ಮಾಡ್ಬೇಕು. ಮಂತ್ರಾಲಯ ಪ್ರಭುಗಳಿಗೆ ಅಂಥ ಕಷ್ಟ ಇತ್ತು ಅಂದ್ರೆ ನಾವು ಅದಕ್ಕಿಂತ ಬಹಳ ಸುಖವಾಗಿದ್ದೀವಿ ಇವತ್ತು. ಅನ್ಕೊಳ್ಬಹುದು ದೇವ್ರು ಅದ್ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ. ಇವ್ರ ಕಷ್ಟಗಳ ಮುಂದೆ ನಮ್ದು ಏನ್ ಕಷ್ಟ? ಒಪ್ಪತ್ತಿಗೆ ಊಟ ಇಲ್ಲದೆ ಅಂತೂ ನಾವ್ ಯಾರು ಇಲ್ಲ, ಆರಾಮಾಗಿ ಬದುಕ್ತಾ ಇದ್ದೀವಿ. ಒಮ್ಮೆ ರಾಯರ ಚರಿತ್ರೆ ನೋಡಿದಾಗ ಇದನ್ನೆಲ್ಲ ಅವಲೋಕನ ಮಾಡ್ತಾ ಅನ್ಕೊಳ್ಬೇಕು, ದೊಡ್ಡ ಕಾರುಣ್ಯ ದೇವ್ರದ್ದು ನಮ್ಮ ಮೇಲೆ ಅಂತ. ರಾಯರ ಜೀವನದಲ್ಲಿ ವೆಂಕಣ್ಣಾಚಾರ್ಯರು ಅಂತ ಏನಿದ್ರು, ಆವಾಗ್ಲೂ ಕೂಡ ಇಷ್ಟೇ ಬಡತನ. ಎರಡು ಜೊತೆ ಬಟ್ಟೆ ಇದ್ರೆ ಹೆಚ್ಚು. ಅವ್ರ ಮನೆಯವ್ರಿಗೂ ಅಷ್ಟೇ ಅಂತೆ, ಒಂದೇ ಸೀರೆ ಅಂತೆ ಅಥವಾ ಎರಡೇ ಸೀರೆ. ಅವ್ರೆಲ್ಲಾ ಕಡೆ ಊಟಕ್ಕೂ ಹೋಗ್ತಾ ಇದ್ದಿಲ್ಲ ಅಂತ ಕರೆದಾಗ. ಯಾಕೆ ಅಂತಂದ್ರೆ ಗಂಡ ದೊಡ್ಡ ವಿದ್ವಾಂಸ, ಅವರ ಸಹಧರ್ಮಿಣಿಯಾಗಿ ಹೋಗ್ತಕ್ಕಂಥದ್ದು ಕರ್ತವ್ಯ. ಆದ್ರೆ ಎಲ್ಲಾ ಕಡೆ ಚಿನ್ನ ಆಗ್ಬಿಟ್ಟಿದೆ, ಸೀರೆ ಛಿದ್ರ ಆಗಿ ಹೋಗಿರತ್ತೆ. ಇಂಥ ಸೀರೆ, ಇಂಥ ಆಚಾರ ಮನೆಯವ್ರು ಇಂಥ ಸೀರೆ ಉಟ್ಕೊಂಡ್ಬಂದ್ರು ಅಂತ ಹೆಸರಾಗೋದು ಬೇಡ ಅಂತ ಊಟಕ್ಕೆ ಹೋಗ್ತಿದ್ದಿಲ್ಲ ಅಂತ. ಎಷ್ಟೋ ಬಾರಿ ಒಂದು ಪ್ರಸಂಗ, ರಾಯರ ಮನೆಯಲ್ಲಿ ಏಕಾದಶಿಯ ಜಾಗರಣೆ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ. ಜಾಗರಣೆ ಮಾಡೋ ಕಾಲಕ್ಕೆ ಹೆಂಡತಿ ಹೇಳಿದ್ಲಂತೆ, ಸರಸ್ವತಿ ದೇವಿಯರು ಹೇಳ್ತಾರೆ, ರೀ ನಾಳೆ ಏನ್ ಮಾಡ್ಬೇಕು ಅಡಿಗೆಗೆ ಅಂತ. ನಾಳೆ ಅಡಿಗೆ ಮಾಡ್ಬೇಕು ಅಂತ ವಿಷಯ ಬಂದಾಗ ಏಕಾದಶಿಯ ರಾತ್ರಿ, ಅದಕ್ಕಿಂತ ವಿಶಿಷ್ಟ ಏನು ಅಂದ್ರೆ ಏಕಾದಶಿಗಿಂತ 2 ದಿವಸ ಹಿಂದೆನೂ ಏನು ತಿಂದಿರಲ್ಲ. ಏಕಾದಶಿಗಿಂತ 2 ದಿವಸ ಹಿಂದೆನೂ ಏನಿಲ್ಲ. ನವಮಿ, ದಶಮಿ, ಏಕಾದಶಿ 3 ದಿವಸ ಉಪವಾಸ, ಬರೀ ದೇವರ ತೀರ್ಥ, ಕುಡಿಲಿಕ್ಕೆ ನೀರು. ಅದಕ್ಕೋಸ್ಕರ ನಾಳೆ ಏನ್ ಮಾಡ್ಬೇಕು? ಅವರು ರಾಯರು ಹೇಳ್ತಾರೆ, ವೆಂಕಟನಾಥಾಚಾರ್ಯ, ಯಾಕೆ ಚಿಂತೆ ಮಾಡತಿ? 2 ದಿವಸ ಹಿಂದೆ ಅಂತೂ ಏನಿದ್ದಿಲ್ಲ, ನಾಳೆ ಅಡಿಗೆ ಮಾಡ್ಲಿಕ್ಕೆ ಇದೆ ಅಂತ ಆದ್ರೆ ಕೇಳ್ಬೇಕು. ಏನಿದೆ ನಾಳೆ ಅಡಿಗೆ ಮಾಡಿ ಅರ್ಪಣೆ ಮಾಡ್ಲಿಕ್ಕೆ? ಹಾಗಾಗಿ ದೇವರೇನಾದ್ರೂ ಕೊಟ್ರೆ ಮಾಡೋಣ, ಇಲ್ಲ ಅಂತಂದ್ರೆ ನೀರಲ್ಲಂತೂ ವಿಶೇಷವಾದ ಭಗವಂತನ ಸನ್ನಿಧಾನ. ಆಪೋ ನಾರಾ ಇತಿ ಪ್ರೋಕ್ತಾಹ ಅಂತ ಹೇಳಿ, ಹಾಗಾಗಿ ನೀರನ್ನೇ ದೇವರಿಗೆ ಅರ್ಪಣೆ ಮಾಡ್ಬಿಡೋಣ ಅಂತ ಅನ್ಕೊಳ್ತಾರೆ. ಇವ್ರು ಹೇಳ್ತಾರೆ, ಅಯ್ಯೋ ಇವತ್ತು ನೀರ್ ಅರ್ಪಣೆ ಮಾಡೋದಾಯ್ತಲ್ಲ, ದೇವ್ರಿಗೆ ಯಾವ್ದು ವಿಶೇಷವಾಗಿ ನೈವೇದ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಬಹಳ ಪಾಪ ಕಷ್ಟಪಟ್ಟಾಗ ರಾಯರು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ಕೊಟ್ಟಾಗ ಅವನು ಸ್ವೀಕಾರ ಮಾಡೋಣ ನಾವು. ಇಷ್ಟ ಅನ್ಕೊಂಡು ಮರುದಿವ್ಸ ಬೆಳಿಗ್ಗೆ
ಇನ್ನೇನು ದೇವ್ರ ಪೂಜೆ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಉಷಕಾಲಕ್ಕೆ ಯಾರೋ ಒಬ್ರು ಬಂದ್ರಂತ. ಯಾರೋ ಒಬ್ರು ಬಂದು ಏನೋ ಹರಕೆ ಹೊತ್ಕೊಂಡಿದ್ರಂತ. ತಿರುಪತಿ ದರ್ಶನಕ್ಕೆ ಹೋಗ್ತಾ ಇದಾರೆ ತಮಿಳ್ನಾಡವ್ರು. ಬಂದು ವೆಂಕಟನಾಚಾರ ಮನೆ ಬಾಗಿಲು ತಟ್ತಾರೆ. ಏನು? ಇಲ್ಲ, ತಿರುಪತಿಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಬನ್ನಿ ಅಂತಂದ್ರು. ಏನ್ ಬೇಕಾಗಿತ್ತು? ಏನಿಲ್ಲ, ತಿರುಪತಿ ಯಾತ್ರೆ ಮಾಡೋ ಕಾಲಕ್ಕೆ ದಿನಸಿ ಸಾಮಾನು ತಗೊಂಡು ಹೋಗ್ತಾ ಇದ್ದೆ. ಶ್ರೀನಿವಾಸ ಕನಸಲ್ಲಿ ಬಂದ, ನನಗ್ ನೀನ್ ತಲುಪಿಸ್ಬೇಕು ಅಂದ್ರೆ ಇಲ್ಲೇ ಹಾಕಿ ಹೋಗ್ಬಿಡು, ಈ ಕಾವೇರಿ ಪಟ್ಟಣದಲ್ಲೇ ನಮ್ಮ ಭಕ್ತರ ಮನೆ ಇದೆ, ನೀ ಇಲ್ಲಿ ಹಾಕಿ ಹೋಗು, ನಾನು ಮುಂದೆ ಸ್ವೀಕಾರ ಮಾಡ್ದಂಗಾಗತ್ತೆ ಅಂತ ದೇವರ ಸೂಚನೆ ಕೊಟ್ಟ. ಯಾವ ಮನೆ ಅಂತ ತಾನೇ ಸೂಚನೆ ಮಾಡಿದ. ಹಾಗಾಗಿ ನಿಮ್ಗೆ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ಯಾರೋ ಒಬ್ಬ ವರ್ತಕ, ಶಿವಸ್ವಾಮಿ ಅಂತ ಯಾರೊಬ್ಬ ವರ್ತಕ ತಾನು ತಂದು ವೆಂಕಣ್ಣಾಚಾರ ಮನೆ ಮುಂದಿಟ್ಟು ಅರ್ಪಣೆ ಮಾಡಿ ಹೋಗ್ತಾರೆ ದೇವ್ರಿಗೆ. ಅವಾಗ ಹೇಳ್ತಾರೆ, ನೋಡು, ತನ್ನ ನಂಬಿದ ಭಕ್ತರಿಗೆ ನಮೇ ಭಕ್ತ ಪ್ರಣಶ್ಯತಿ, ಆ ಮಾತನ್ನ, ದೇವರ ಮಾತನ್ನ ಹೇಳ್ತಾರೆ. ಯಾವತ್ತೂ ಕೈ ಬಿಡೋದಿಲ್ಲ. ಇಂಥ ಪಂಚಭಕ್ಷ ಪರಮಾನ ಬರುತ್ತೆ ನಾವೇ ನಿನ್ನೆ ದಿವಸ ಮಾತಾಡ್ಕೊಂಡಿದ್ವಾ, ನಾಳೆ ಒಳ್ಳೆ ಯಥಾವತ್ತಾಗಿ ತಂಬಿಗೆ ಎಲ್ಲಿ ದೇವರಿಗೆ ನೀರಿಡೋಣ ಅಂತ ಅನ್ಕೊಂಡು ಕೊಡ್ತಾನೆ ಸ್ವಾಮಿ ಅಂತ. ಎಂಥ ಪರಿಸ್ಥಿತಿ ಬಂದ್ರು ಆ ಸ್ಥೈರ್ಯ ಗಂಡ ಹೆಂಡತಿ ಯಾವತ್ತೂ ಬಿಡ್ಲಿಲ್ಲ. ದೇವರ ಮೇಲಿನ ಅಚನ ವಿಶ್ವಾಸ ಯಾವತ್ತೂ ಹೋಗ್ಲಿಲ್ಲ. ಇದು ನಮಗೊಂದು ಪಾಠ. ಏನಾದ್ರೂ ಅಪೇಕ್ಷೆ ಪಟ್ಟ ವಸ್ತು ಸಿಗ್ಲಿಲ್ಲ, ದೇವರಿಗೆ ಏನಾದ್ರೂ ಸೇವೆ ಮಾಡಿಸೋದಾಗ್ಲಿಲ್ಲ ಅಂತಂದಾಗ ಬರೀ ದೂರೋದೇ ಬಹಳ. 150 ರೂಪಾಯಿ ಕಳ್ಕೊಂಡು ಪಂಚಾಮೃತ ಸೇವೆ ಮಾಡಿಸಿದ್ದೇ ಬಂತು, ಏನೋ ಲಾಭ ಆಗ್ಲಿಲ್ಲ ಅಂತ ದೇವರನ್ನೇ ದೂರ್ತಾ ಇರ್ತೀವಿ. ಯಾರಿಗ್ ಗೊತ್ತು, ಇದಕ್ಕಿಂತ 10 ಪಟ್ಟು ಹೆಚ್ಚಾದದನ್ನ ದೇವ್ರು ಕೊಡ್ತಾನೆ. ಇವತ್ತು ಕೊಟ್ಟಿಲ್ಲ ಅಂದ್ ಮಾತ್ರ ಕೊಡೋದಿಲ್ಲ ಅಂತಲ್ಲ, ಒಂದು ದಿನ ಹೆಚ್ಚು, ಒಂದು ದಿನ ಕಡಿಮೆ. ಹಾಗಾಗಿ 3 ದಿವಸ ತಾಳ್ಮೆಯಿಂದ ಕಾದದ್ದಕ್ಕೆ ಮತ್ತೆ ತಿಂಗಳಾನುಗಟ್ಲೆ ಆಗುವಷ್ಟು ದಾಸ್ತಾನನ್ನ ಭಗವಂತ ಅವರಿಗೆ ಅನುಗ್ರಹ ಮಾಡಿದ. ಇದು ಅವರ ಜೀವನ, ಸತಿಪತಿಗಳ ಸಾಮರಸ್ಯದ ಜೀವನಕ್ಕೆ ಇದೊಂದು ಮಾರ್ಗದರ್ಶಿ ಆಗಿತ್ತು ಅಂತ ನಾವು ನೋಡಬಹುದು. ಅವರ ಸರಸ್ವತಿ ಬಾಯಿ ಅವರ ಆ ತ್ಯಾಗ ಇವತ್ತು ನಮಗೆ ರಾಘವೇಂದ್ರ ಸ್ವಾಮಿಗಳನ್ನ ಕೊಟ್ಟಿದೆ. ಆ ಸನ್ಯಾಸಾಶ್ರಮ ತಂಜಾವೂರಲ್ಲಿ ಆಯ್ತು ಅಂತ ನಾವು ಕೇಳಿದೀವಿ. ಆ ವೈಭವ ಹೇಗಿರ್ಬೋದು ಅಂತ ವರ್ಣನೆ ಮಾಡ್ಲಿಕ್ಕಾಗತ್ತೆ? ಸುಧೀಂದ್ರ ತೀರ್ಥರು ವೆಂಕಟನಾಥಾಚಾರ್ಯರಿಗೆ ಸನ್ಯಾಸ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಇಲ್ಲೇ ಕೊಟ್ರೆ ಮತ್ತೇನಾದ್ರೂ ಕ್ಷೋಭೆ ಆಗಬಹುದು ವಾತಾವರಣದಲ್ಲಿ ಅಂತ ಅವರು ತಂಜಾವೂರಿನ ರಾಜನಿಗೆ ಕಳಿಸಿದಾಗ, ರಘುನಾಥ ನಾಯಕ ಅಂತ ಅವರ ಶಿಷ್ಯರು, ವಿಜೇಂದ್ರರ ಶಿಷ್ಯ ಚೆವ್ವಪ್ಪ ನಾಯಕ ಅಂತ. ಚೆವ್ವಪ್ಪ ಅಂದ್ರೆ ಕನ್ನಡ ಉಚ್ಚಾರಣೆಯಲ್ಲಿ ಶಿವಪ್ಪ ಅಂತ. ಶಿವಪ್ಪನನ್ನ ತಮಿಳರು ಚೆವ್ವಪ್ಪ ಅಂತ ಪ್ರೀತಿಯಿಂದ ಕರೀತಾರೆ. ಆ ಶಿವಪ್ಪ ನಾಯಕ ಅವರ ತಮ್ಮ ಚಿನ್ನ ಶಿವಪ್ಪ ನಾಯಕ, ಚಿನ್ನ ಚೆವ್ವಪ್ಪ ನಾಯಕ ಅಂತ. ಅವರ ಮಗ, ಅದೇ ಪರಂಪರೆಯಲ್ಲಿ ಮಗ ಮೊಮ್ಮಗ ಈ ರಘುನಾಥ ಭೂಪಾಲ ಅಂತ ಹೇಳಿ. ಈ ರಘುನಾಥ ಭೂಪಾಲ ಅವನಿಗೆ ನಿರೂಪ ಕಳಿಸ್ತಾರೆ, ನಮ್ಮ ಶಿಷ್ಯರಿಗೆ ಹೀಗೆ ಸನ್ಯಾಸ ಕೊಡ್ತೀವಿ, ಉತ್ತರಾಧಿಕಾರಿಗಳನ್ನ ಸ್ವೀಕಾರ ಮಾಡ್ತೀವಿ, ಅವಶ್ಯವಾಗಿ ನನ್ನ ಅರಮನೆಯಲ್ಲಿ ತಮ್ಮ ಈ ಶಿಷ್ಯ ಸ್ವೀಕಾರ ಕಾರ್ಯ ಆಗ್ಬೇಕು ಅಂತ ತಾನೇ ಬಂದು ಭಿನ್ನಹ ಮಾಡ್ಕೊಳ್ತಾನೆ. ಕುಂಭಕೋಣೆಗೆ ಬರ್ತಾನೆ ತಂಜಾವೂರಿಂದ ಬಂದು. ತಾನು ಬಂದು ಪ್ರಾರ್ಥನೆ ಮಾಡ್ಕೊಂಡಾಗ, ಯಾಕೆಂದ್ರೆ ಅಲ್ಲಿ ಆಯ್ತು ಅಂದ್ರೆ ತಂಜಾವೂರಂತೂ ಸಾಮಾನ್ಯ ಅಲ್ಲ ಅದು. ಇವತ್ತು ನಾವು ನೋಡ್ತಾ ಹೋದ್ವಿ ಅಂದ್ರೆ ಚೋಳರ ಕಾಲದಿಂದ ಬೃಹತ್ತಾದ ದೇವಾಲಯಗಳು, ಬೃಹದೀಶ್ವರ ದೇವಸ್ಥಾನ ಅಂತ. ಬರೀ ಆ ದೇವಸ್ಥಾನವನ್ನ ಇವತ್ತಿನ ದಿವಸ ಅದ್ರ ಮೇಲ್ಗಡೆ ಒಂದು ಶಿಲೆ ಇದೆ ಅಂತ ಅದೊಂದು ಐತಿಹಾಸಿಕ ವಿಸ್ಮಯ ಅಂತ ನೋಡ್ತಾರೆ. ಅದೊಂದೇ ಅಲ್ಲ, ನಾವು ನೋಡಿದ್ವಿ ಅಂದ್ರೆ ಅಂತಹ ದೇವಸ್ಥಾನ ಮತ್ತೊಂದು ಕಾರಣ ಸಿಗೋದಿಲ್ಲ. ಆ ದೇವಸ್ಥಾನದಲ್ಲಿ ಬರೀ ದೇವಸ್ಥಾನದ ದೇವರ ಪೂಜೆಗೆ ಅಂತಾನೆ 1200 ಮಂದಿ ಅರ್ಚಕರಿದ್ರು. 1200 ಅರ್ಚಕರು. ಬೃಹದೀಶ್ವರ ಮೊದಲೇ ಅವನಿಗೆ ಪೂಜೆ ಮಾಡ್ಲಿಕ್ಕೆ 1200 ಅರ್ಚಕರು, ಸಹಾಯಕ ಅರ್ಚಕರು, ಪ್ರಧಾನ ಅರ್ಚಕರು ಅಂತೆಲ್ಲ ಸೇರಿ ಇಷ್ಟು ಜನ ಬರೀ ಪೂಜೆಗೆ ಅಂತಿದ್ರು. ದೇವಾಲಯ ನಿರ್ವಹಣೆಗೆ ಅಂತ ಒಂದಿಷ್ಟು ಜನ ಇದ್ರು. ಬರೀ ದೀಪಕ್ಕೆ ಎಣ್ಣೆ ಹಾಕ್ಲಿಕ್ಕೆ ಅಂತಾನೆ 200 ಜನ ಇಟ್ಟಿದ್ದ ರಾಜ. ಆವಾಗ ರಾಜರಾಜ ಚೋಳ ಅಂತ ಹೇಳಿ ದೊಡ್ಡ ಶಿವಭಕ್ತ ಅವನು. ಅಂಥ ಉತ್ಕೃಷ್ಟವಾದ ದೇವಾಲಯಗಳನ್ನ ಕಟ್ಟಿದ ದೇವಾಲಯಗಳ ಬೀಡು ತಂಜಾವೂರದು. ತಂಜಾಪುರಾಧೀಶ್ವರ ಅಂತ ಕರೀತಾರೆ ಅವರನ್ನ. ತಂಜೈ ಅಂತಾನೂ ಕರೀತಾರೆ ತಮಿಳು ಉಚ್ಚಾರಣೆಯಲ್ಲಿ. ಅಂಥ ಊರು. ಆಮೇಲೆ ಕಾಲಾಂತರದಲ್ಲಿ ಈ ನಾಯಕರ ಅಧೀನಕ್ಕೆ ಬಂದಾಗ ನಾಯಕರು ಬಹಳ ಧರ್ಮದಿಂದ ಪಾಲನೆ ಮಾಡ್ತಾ ಇದ್ರು ಅವರು. ಅದಕ್ಕೋಸ್ಕರ ನಮ್ಮ ಅರಮನೆಯಲ್ಲಿ ಕಾರ್ಯ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಸುಧೀಂದ್ರರು ವೆಂಕಣ್ಣಾಚಾರ್ಯನ ಕರ್ಕೊಂಡು ಬಂದು ಅಲ್ಲಿ ಸನ್ಯಾಸ ಪ್ರದಾನವನ್ನ ಮಾಡ್ತಾರೆ ಅವರಿಗೆ. ನದಿಯಿಂದ ಸ್ನಾನ ಮಾಡಿಕೊಂಡು ಸನ್ಯಸ್ತೋಹಂ 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 ಅಂತ ಹೇಳಿ 3 ಬಾರಿ ಹೇಳಿ ತಾವೆಲ್ಲವನ್ನ ವಿಸರ್ಜನೆ ಮಾಡಿ ಒಂದು ಕೌಪಿಯನ್ನು ಧಾರಣೆ ಮಾಡ್ಕೊಂಡು ಬರ್ತಾರೆ. ಶುಭ್ರ ಕಾಷಾಯ ವಸನವನ್ನು ಧಾರಣೆ ಮಾಡ್ಕೊಂಡು ಬರ್ತಾರೆ. ಅದು ಹೇಗಿತ್ತು ಅಂದ್ರೆ, ಈ ರಾಘವೇಂದ್ರ ವಿಜಯಕಾರ ಹೇಳ್ತಾರೆ, ಸ್ನಾತ ಸಿಂಧೋ ರುದ್ಗತೋ ದೀಧಿತೀನಾಂ ಧಾಮೇವಾಯಂ ಭಾತಿ ರಕ್ತಾಂಶುಕ ಶ್ರೀಹಿ. ಅರುಣೋದಯ ಕಾಲದಲ್ಲಿ ಸಮುದ್ರದಿಂದ ಸೂರ್ಯ ತಾನು ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಾನೆ. ಸೂರ್ಯ ಉದಯಿಸ್ತಾ ಇರುವ ಸೂರ್ಯ ಹೇಗ್ ಕಾಣ್ತಾನೋ ಕೆಂಪಗೆ, ರಾಯರ ಮೈಬಣ್ಣವು ಬಹಳ ಶುಭ್ರ ಕಾಂತಿ ಅಂತಿದೆ ರಾಯರದು. ಹಾಗಾಗಿ ಅಂಥ ಬಂಗಾರದ ವರ್ಣ, ಅದರ ಜೊತೆಗೆ ಇಂಥ ಕಾಷಾಯ ವರ್ಣ ಹಾಕೊಂಡು ಬರ್ತಾ ಇದ್ರೆ
ಕತ್ತಲನ್ನ ಓಡಿಸುವ ಸೂರ್ಯ ಹೇಗೆ ಎಲ್ಲಾ ಕಡೆ ತನ್ನ ಕಿರಣವನ್ನ ಪಸರಿಸಿ ತೊಲಗಿಸ್ತಾನೋ ಅಂಧಕಾರವನ್ನ, ಇವರು ಕೂಡ ಬರಬೇಕಾದ್ರೆ ಮುಂದೆ ತಮ್ಮೆಲ್ಲ ಭಕ್ತರ ಅಜ್ಞಾನ ಅನ್ನುವ ಕತ್ತಲನ್ನ ತೊಲಗಿಸುವ ಜ್ಞಾನ ಸೂರ್ಯನೇ ಬರ್ತಾ ಇದ್ದಾನೇನೋ ಅನ್ನೋ ತರ ಕಾಣ್ತಾ ಇತ್ತು ಅಂತ ಹೇಳಿ, ಇದು ಬರೀ ಕವಿ ದೃಷ್ಟಿ ಅಲ್ಲ, ಮುಂದೆ ಹಾಗೆ ಆಯ್ತು. ಇವತ್ತಿಗೂ ಹಾಗಾಗ್ತಾ ಇದೆ. ರಾಯರ ಕೃತಿಗಳ ಅಧ್ಯಯನದಿಂದ ಎಷ್ಟೋ ಜನ ಸಾತ್ವಿಕವಾದ ಮೋಕ್ಷ ಮಾರ್ಗದ ಹಾದಿ ಹಿಡಿದವರು. ಹಾಗಾಗಿ ಹೀಗೆ ನಮ್ಮ ಗುರುಗಳು ಕಾಣ್ತಾ ಇದ್ರು ಅಂತ ನಾರಾಯಣಾಚಾರ್ಯ ಬರೀತಾರೆ. ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ವಿರಜಾ ಹೋಮಾದಿಗಳು ಎಲ್ಲ ಅದಾಯ್ತು, ಕಾಷಾಯ ವಸ್ತ್ರ ಧಾರಣೆ ಆಯ್ತು. ಅದಾದ್ಮೇಲೆ ಅವ್ರಿಗೆ ಸನ್ಯಾಸಾಶ್ರಮ ಪ್ರದಾನ ಮಾಡಿ ತಲೆಯ ಮೇಲೆ ಶಾಲಗ್ರಾಮಾದಿಗಳನ್ನಿಟ್ಟು ಅಭಿಷೇಕ ಮಾಡುತ್ತಾರೆ. ಅವಾಗ ಹೇಳ್ತಾರೆ ತಮ್ಮ ಶಿಷ್ಯರಿಗೆ ಹೆಸರು ಕೊಡ್ಬೇಕಾದ್ರೆ ಎಂಥ ಹೆಸರು ಇವರಿಗೆ ಅಂತಂದ್ರೆ, ತಸ್ಯ ನಾಮ ಸದದೇ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯ ರಾಮಭದ್ರ ಇವ ಭದ್ರ ಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ಸುಧೀಂದ್ರ ತೀರ್ಥರು ಒಳ್ಳೆ ಸಾತ್ವಿಕವಾದ ಸಂಪತ್ತು, ಅವರಲ್ಲಿ ಜ್ಞಾನ ಸಂಪತ್ತಿತ್ತು. ಕುಬೇರ ಇದ್ದಾಗಿದ್ರು ಅವರು ಸುಧೀಂದ್ರ ತೀರ್ಥರು. ತಮ್ಮ ಶಿಷ್ಯರಿಗೆ ಅಭಿದಾನವನ್ನು ಕೊಡಬೇಕಾದ್ರೆ ಹಾಗೆ ಹೇಳ್ತಾರೆ, ರಾಮದೇವರು ಹೇಗೆ ಎಲ್ಲರನ್ನ ಸಾತ್ವಿಕರನ್ನ ಮೋಕ್ಷ ಕರ್ಕೊಂಡು ಹೋದ್ರು, ನಮ್ಮ ಪ್ರೀತಿಯ ಶಿಷ್ಯರು ಕೂಡ ರಾಮಭದ್ರ ಇವ, ರಾಮಚಂದ್ರನಂತೆ ಇವರು ಕೂಡ ತಮ್ಮ ಹತ್ರ ಬಂದವರಿಗೆಲ್ಲ ವೇದಾಂತ ಉಪದೇಶವನ್ನ ಮಾಡಿ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತ ಶಿಷ್ಯರಾಗ್ಲಿ ಅಂತ. ಎಂಥ ದೊಡ್ಡ ಪ್ರೀತಿ ನೋಡ್ರಿ, ಅಂತಃಕರಣ ಕಾರುಣ್ಯ ಅದು ಗುರುಗಳದು. ಅದಕ್ಕೋಸ್ಕರ ಈ ಭಾವನೆ ಇಟ್ಕೊಂಡು ಹೇಳ್ತಾರ ಅವರು ಶಿಷ್ಯರಿಗೆ ತಾವು ರಾಘವೇಂದ್ರ ಅಂತ ನಾಮಧೇಯ ಕೊಡ್ಬೇಕಲ್ಲ, ಕೊಡ್ಬೇಕಾದ್ರೆ ಹೇಳ್ತಾರ ಅವರು, ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದಾ ವಿಶ್ರುತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾ. ಸುರೇಂದ್ರ ತೀರ್ಥರಂತೆ ಮಹಾ ತಪಸ್ವಿಗಳಾಗ್ಲಿ, ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ, ಒಳ್ಳೆ ಕೀರ್ತಿ ನಮ್ಮ ಗುರುಗಳ ತರ ದೊರಕಲಿ. ನಮ್ಮ ತರ ಅಂದ್ರೆ ಅವ್ರು ಹೇಳ್ತಾರೆ, ಒಳ್ಳೆ ವಾದಮಲ್ಲರಲ್ಲ ಅವರು, ವಿಶ್ರುತೋಹಂ ಇವ ವಾದ ಸಂಗರೆ, ನಮಗೆ ಹೇಗೆ ಹರಿಗುರುಗಳ ಅನುಗ್ರಹದಿಂದ ವಾದರಂಗದಲ್ಲಿ ಒಳ್ಳೆ ಹೆಸರು ಬಂತು, ಜಯಪ್ರದರಾದವು, ಹಾಗೆಯೇ ನಮ್ಮ ಶಿಷ್ಯರು ಜಯಪ್ರದರಾಗ್ಲಿ, ಒಳ್ಳೆ ತಪಸ್ವಿಗಳಾಗ್ಲಿ, ಒಳ್ಳೆ ಕೀರ್ತಿಶಾಲಿಗಳಾಗ್ಲಿ, ಒಳ್ಳೆ ವಾಕ್ಪಟುಗಳಾಗ್ಲಿ ಅಂತ ಹೇಳಿ ಹರಸಿ ಮನದುಂಬಿ ಅನುಗ್ರಹಿಸಿ ರಾಘವೇಂದ್ರ ಯತಿರಾಟ್ ಸಮೇಧತಾಂ, ಇವರಿಗೆ ರಾಘವೇಂದ್ರ ತೀರ್ಥರು ಅಂತ ಅಭಿಧಾನವನ್ನ ಮಾಡ್ತಾ ಇದ್ದೀವಿ ಅಂತ ಯಾವ ಮುಹೂರ್ತದಲ್ಲಿ ಕೊಟ್ರೋ ಇವತ್ತಿಗೂ ಲಗ್ನೇ ಲಗ್ನ ಗುಣೇ ಆ ಮಾತು ಬರತ್ತೆ. ಎಂಥ ಮುಹೂರ್ತ ಅಂತಂದ್ರೆ ಅದ್ರ ಹೇಳ್ತಾ, ನಿಲಿಂಪ ಗುರುಣ ದೃಷ್ಟೇ ವಿಮೃಷ್ಟೇ ದ್ವಿಜೈಹಿ ಅಂತ ಹೇಳಿ, ಎಲ್ಲ ಗ್ರಹಗಳು ಉಚ್ಚಸ್ಥಾನ ಅಂತೆ. ರಾಯರ ಆಶ್ರಮ ಪ್ರದಾನ ಆಗುವ ಸಂದರ್ಭ ಎಲ್ಲ ಗ್ರಹಗಳು ಸ್ವಸ್ಥಾನ ಉಚ್ಚಸ್ಥಾನದಲ್ಲಿದ್ದು ಯಾವ ಒಳ್ಳೆ ಶುಭ ಕ್ಷಣ ಇದೆಯೋ ಅದೇ ಸಂದರ್ಭದಲ್ಲಿ ಅವರಿಗೆ ಆಶ್ರಮ ಪ್ರದಾನವನ್ನ ಮಾಡಿದರು ಅಂತ ಹೇಳಿ. ಅದಕ್ಕೋಸ್ಕರ ರಾಘವ ಅಂದ್ರೆ ರಾಮಚಂದ್ರ, ಅಂಥ ರಾಘವೇಂದ್ರ ಅಂತಂದ್ರೆ ರಾಮಚಂದ್ರನನ್ನ ಒಡೆಯನ್ನಾಗಿ ಪಡೆದವರು ಇವರು. ಹಾಗಾಗಿ ರಾಘವೇಂದ್ರರು ನಮ್ಮೆಲ್ಲರ ಪಾಪಗಳನ್ನ ಕಳೀತಾರೆ. ಪಾಪಗಳನ್ನ ಕಳೆಯೋದು ಅಂತಂದ್ರೆ ಹೋದ್ವಿ, ನಮಸ್ಕಾರ ಹಾಕಿದ್ವಿ, ಯಾವ್ದೋ ಕರ್ಮ ತೀರಿತು, ಅದು ಪಾಪ ಕಳೆಯೋದಲ್ಲ. ಪಾಪ ಅಂದ್ರೆ ಅಜ್ಞಾನ ಅನ್ನೋದು ತೊಲಗಬೇಕು ಮೊದಲು. ಏನಾದ್ರೂ ಒಂದಿಷ್ಟು ತಿಳ್ಕೊಂಬಂದ್ವಿ ಮಂತ್ರಾಲಯಕ್ಕೆ ಹೋಗಿ ಅಂತಂದ್ರೆ ಅದು ನಿಜವಾದ ಸಾಧನೆ ಅಂತ ಅನುಸಂಧಾನ ಮಾಡ್ಬೇಕು. ಹೋದ್ವಿ, ಅಲ್ಲಿ ಹೋಗಿ ನಮ್ಮ ಮನ್ಸಲ್ಲಿ ಮದ್ವೆ ಆಗ್ಬೇಕು ಅಂತಿತ್ತು, ಮದ್ವೆ ಮಾಡ್ಕೊಂಡು ಬಂದ್ವಿ, ಇದು ಪಾಪ ಕಳೆಯೋದು ಅಂತಲ್ಲ. ಚೂರಾದ್ರೂ ದೊಡ್ಡವರು ತಮಗೆ ಸಾಧನೆ ನಮ್ಮನ್ನ ಹಾದಿಯಲ್ಲಿ ಹಿಡಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕೃಪೆ ಆಗಿದೆ ಅಂತ ಅನುಸಂಧಾನ ಮಾಡ್ಬೇಕು. ಹಾಗಾಗಿ ಪಾಪ ಸಮೂಹವನ್ನ ಕಳೀತಾರೆ, ಅಜ್ಞಾನ ಅನ್ನುವ ಕತ್ತಲನ್ನ ಕಳೀತಾರೆ. ಅಂಥ ವಿಶೇಷವಾದ ಅಭಿದಾನ ಇವರಿಗೆ ಬರಲಿ ಅಂತ ಆ ತುಂಬಿದ ಸಭೆ. ರಘುನಾಥ ನಾಯಕ ಇದ್ದಾನೆ, ಮಧುರೈ ನಾಯಕರ ಪ್ರತಿನಿಧಿಗಳು ಬಂದಿದ್ದಾರೆ, ವಿಜಯನಗರ ನಾಯಕರ ಪ್ರತಿನಿಧಿಗಳು ಬಂದಿದ್ದಾರೆ, ಭೂಪಾಲರ ಪ್ರತಿನಿಧಿಗಳು. ಇಂಥ ಸಾಗರ ಜನಸಾಗರದ ಮಧ್ಯದಲ್ಲಿ ತಮ್ಮ ಪ್ರೀತಿಯ ಶಿಷ್ಯರಿಗೆ ತಂಜಾವೂರಿನ ಅರಮನೆ, ಇವತ್ತಿಗೂ ಆ ಅರಮನೆಯಲ್ಲಿ ಆ ಭಾಗವನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಅದನ್ನ ಆ ಭಾಗದಲ್ಲಿ ಶಿಷ್ಯರನ್ನ ಕೂಡಿಸಿ ಸಭೆಯಲ್ಲಿ ಅವರಿಗೆ ರಾಘವೇಂದ್ರ ತೀರ್ಥ ಅಂತ ಹೇಳಿ ಅಭಿದಾನವನ್ನ ಕರುಣಿಸ್ತಾರೆ ಸುಧೀಂದ್ರ ತೀರ್ಥರು. ಅದೊಂದು ವಿಶಿಷ್ಟವಾದ ಕ್ಷಣ ಅದು. ಹೇಳಿದ್ರಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಗುರುಗಳು ಸುರೇಂದ್ರರು ವಿಜೇಂದ್ರರಂತೆ ಜಯಶೀಲನಾಗು ಅಂತ, ನಮ್ಮಂತೆ ವಾದದಲ್ಲಿ ಜಯಶೀಲನಾಗು ಅಂತ. ಇವತ್ತು ಅವ್ರ ಹೆಸರು ಹೇಳಿದವ್ರಿಗೆಲ್ಲ ಜಯ. ಅವ್ರ ಸ್ಮರಣೆ ಮಾಡಿದ್ರೆ ಯಾವುದೇ ಪ್ರಸಂಗ ಬಂದ್ರು ರಾಯರೇ ಅಂತ ಬೇಡ್ಕೊಂಡ್ರೆ ಅವ್ರಿಗ ಏನ್ ಸಿಚುವೇಶನ್ ಇರುತ್ತೋ ಅದರಲ್ಲಿ ಅವ್ರಿಗೆ ಜಯ ಸಿಕ್ಕಿದ್ದೆ. ಅಂತಹ ರಾಯರು ಅವರ ದಿಗ್ವಿಜಯ, ಯಾವಾಗಲೂ ಜಯಶೀಲರಾದ ರಾಯರ ದಿಗ್ವಿಜಯ, ಅವರ ಸಂಚಾರ ಹೇಗಿತ್ತು ಅಂತ ತಿಳಿಸ್ಕೊಡ್ಬೇಕಾದ್ರೆ. ಬಹಳ ರಾಯರ ಸಂಚಾರ ಅಂತಂದ್ರೆ ಬಹಳ ವ್ಯಾಪಕ ಅದು. ಆ ಕಾಲದಲ್ಲಿ ಅವರಿಗೆ ಸಂಚಾರಕ್ಕೆ ಮಾರ್ಗದರ್ಶಿಗಳೇ ಸುರೇಂದ್ರ ತೀರ್ಥರು ಅಂತ ಹೇಳ್ಬೋದು. ಯಾಕೆಂದ್ರೆ
ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ ಅಂತ ಅವರ ಚರ್ಮ ಶ್ಲೋಕ. ಬರೀ ದೇವರ ತೀರ್ಥ ಪ್ರಾಶನ ಮಾಡಿ ಭರತ ಖಂಡವನ್ನ 3 ಬಾರಿ ಸಮಗ್ರ ಸಂಚಾರ ಮಾಡಿದವರು ಸುರೇಂದ್ರ ತೀರ್ಥರು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನಮ್ಮ ಪರಮೇಷ್ಠಿ ಗುರುಗಳು ಹಿಂಗಿದ್ರು, ಪರಮ ಗುರುಗಳು ಸಂಚಾರ ಮಾಡಿದವರು, ನಮ್ಮ ಗುರುಗಳು ಕೂಡ ದಿಗ್ವಿಜಯ ಮಾಡಿದವರು. ಹಾಗಾಗಿ ನಾವು ಕೂಡ ಗುರುಗಳು ಹೋದ ಕ್ಷೇತ್ರಕ್ಕೆಲ್ಲ ಹೋಗಿ ಅಲ್ಲಿಯ ಶಿಷ್ಯರಿಗೆ ಅನುಗ್ರಹ ಮಾಡಬೇಕು, ಸಚ್ಚಾಸ್ತ್ರ ಉಪದೇಶ ಮಾಡಬೇಕು, ಭಗವಂತನ ಕಾರುಣ್ಯ ಸಂಪಾದನೆ ಮಾಡಬೇಕು ಅಂತ ರಾಯರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ. ಶ್ರೀರಂಗ ಕ್ಷೇತ್ರಕ್ಕೆ ಹೋಗ್ತಾರೆ, ಆಮೇಲೆ ರಾಮೇಶ್ವರಕ್ಕೆ ಬರ್ತಾರೆ, ಅದಾದ್ಮೇಲೆ ಅಳಗಿರಿ ಅಂತ ಬರುತ್ತೆ ಮಧುರೈ ಹತ್ರ. ಮಧುರೈ ಮೀನಾಕ್ಷಿಯ ದರ್ಶನ, ಸುಂದರೇಶ್ವರರ ದರ್ಶನ ಮಾಡಿ ಅಲ್ಲಿ ಮೇಲ್ಗಡೆ ಸುಂದರಬಾಹು ಅಂತಿದ್ದಾನೆ ಪರಮಾತ್ಮ. ಸುಂದರಾಯತ ಭುಜಂ ಭಜಾಮಹೆ ಅಂತ ಒಂದು ಸುಂದರಬಾಹುಸ್ತವ ಅಂತ ಬಹಳ ಸೊಗಸಾದ ಕೀರ್ತನೆ ಅದು. ಅಂಥ ಸುಂದರರಾಜ ಪೆರುಮಾಳ್ ಅಂತ ಅಳಗಿರಿ ರಂಗ ಅಂತ ಕರಿತೀವಲ್ಲ, ಅಳಗಿರಿ ರಂಗನ ದರ್ಶನ ಮಾಡಿಕೊಂಡು ಹಂಗೆ ಸಂಚಾರ ಮಾಡ್ತಾ ಮನ್ನಾರಗುಡಿ ಕ್ಷೇತ್ರಕ್ಕೆ ಬರ್ತಾರೆ. ಅದಕ್ಕೆ ರಾಜಮನ್ನಾರಗುಡಿ ಅಂತ ಹೆಸರು. ರಾಜಗೋಪಾಲ ಸ್ತುತಿ ಅಂತ ರಾಯರು ಮಾಡಿದ ಸ್ತೋತ್ರ ಇದೆ. ಅಂಥ ರಾಜಮನ್ನಾರಗುಡಿ ವಿಶೇಷ ಏನು ಅಂದ್ರೆ ದಕ್ಷಿಣ ದ್ವಾರಕೆ ಅಂತ ಆ ಕ್ಷೇತ್ರವನ್ನ ಕರೀತಾರೆ. ಒಮ್ಮೆ ಕೃಷ್ಣ ಪರಮಾತ್ಮನ ದರ್ಶನ ಮಾಡೋಣ ಅಂತ ಇಬ್ಬರು ಋಷಿಗಳು ಹೊರಟ್ರಂತೆ. ಅವರು ನಮ್ಮ ದಕ್ಷಿಣ ಭಾಗದವರು, ತಮಿಳುನಾಡು ಪ್ರಾಂತ್ಯದಿಂದ ಹೊರಟಿದ್ರಂತೆ. ಈ ಕಡೆ ಕಾವೇರಿ ಸ್ನಾನಕ್ಕೆ ಅಂತ ಬಂದವರು ಕೃಷ್ಣನ ದರ್ಶನ ಮಾಡೋಣ ಅಂತ ಬಹಳ ಕೃಷ್ಣನ ಪರಂಧಾಮ ಯಾತ್ರೆಗಿಂತ ಕೊನೆ ಸಂದರ್ಭದಲ್ಲಿ ನಡೆದ ಘಟನೆ ಅದು. ಹೊರಟಾಗ ಸರಿ ಅಂತ ಕಾವೇರಿ ಸ್ನಾನ ಮುಗಿಸಿ ಹೊರಟಿದ್ದಾರೆ ದಕ್ಷಿಣ ಸಮುದ್ರದ ಪ್ರಾಂತ್ಯದಿಂದ. ಹೋಗೋ ಕಾಲಕ್ಕೆ ನಾರದರು ಸಿಕ್ಕರು. ನಾರದರು ಸಿಕ್ಕು ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನ್ ಕಥೆ? ಇಲ್ಲ, ದೇವ್ರ ದರ್ಶನ ಮಾಡ್ಲಿಕ್ಕೆ ದ್ವಾರಕೆಗೆ ಹೋಗ್ತಾ ಇದ್ದೀವಿ, ಭಾರತದ ಪಶ್ಚಿಮ ಭಾಗಕ್ಕೆ ಹೋಗ್ತಾ ಇದೀವಿ ದಕ್ಷಿಣದಿಂದ. ಅಯ್ಯೋ, ಈಗ ಹೋಗ್ತಾ ಇದ್ರಲ್ಲ, ಬಹಳ ತಡವಾಯ್ತು, ದೇವ್ರು ಪರಂಧಾಮ ಯಾತ್ರೆ ಮಾಡಿದ ಅಂತ ಹೇಳ್ತಾರೆ. ಕುಸ್ದು ಬಿದ್ಬಿಟ್ರಂತವ್ರು. ಏನಿದು, ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ, ಸ್ವಾಮಿ ಇಲ್ಲಿಲ್ಲ, ನಮ್ಮನ್ನು ಬಿಟ್ಟು ತೆರಳಿ ಬಿಟ್ನಾ ಅಂತ ಬಹಳ ದುಃಖಿತರಾದಾಗ ನಾರದರು ಹೇಳ್ತಾರೆ, ನೀವು ತಪಸ್ ಮಾಡ್ರಿ ಇಲ್ಲಿ ಅಂತ ಒಂದು ಭಾಗ ತೋರಿಸ್ತಾರೆ. ಅದನ್ನ ಚಂಪಕಾರಣ್ಯ ಅಂತ, ಸಂಪಿಗೆ ಮರಗಳು, ಪೂರ್ಣ ಸಂಪಿಗೆ ಮರಗಳು ಬೆಳೆದ ಸ್ಥಳ ಅದು. ಹಾಗಾಗಿ ಅದಕ್ಕೆ ಚಂಪಕಾರಣ್ಯ ಅಂತ ಹೆಸರು. ಆ ಕ್ಷೇತ್ರದಲ್ಲಿ ತಪಸ್ ಮಾಡಿದ್ದಕ್ಕೆ ದೇವರಲ್ಲಿ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ. ಕೃಷ್ಣನೇ ಪ್ರತ್ಯಕ್ಷ ಆಗಿ ತನ್ನ ಭಕ್ತರ ಮನೋರಥವನ್ನು ಈಡೇರಿಸಬೇಕು ಅಂತ ದೇವರು ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟ ಸ್ಥಳ ಅದು. ಹಾಗಾಗಿ ರಾಜಮನ್ನಾರು ಗುಡಿಯಲ್ಲಿ ಅದನ್ನ ಚಂಪಕಾರಣ್ಯ ಕ್ಷೇತ್ರ ಅಂತ ಅದನ್ನ ಕರೀತಾರೆ. ಸಂಪಿಗೆ ಮರಗಳಿದ್ದು ಆ ಪುಷ್ಪಗಳಿಂದ ಪೂಜಿತನಾದವನವನು ಅಂತ ಹೇಳಿ. ವಿಶೇಷ ಏನು ಅಂದ್ರೆ ದೇವರು ಅಲ್ಲಿ 32 ಬಾರಿ ದರ್ಶನ ಕೊಟ್ಟಿದ್ದಾನೆ. 32 ಬಾರಿ ಕೃಷ್ಣ ದರ್ಶನ ಕೊಟ್ಟಿದ್ದು. ಒಂದೊಂದು ಬಾರಿ ಒಂದೊಂದ್ ಥರ. ಒಮ್ಮೆ ಯಶೋದೆ ತೊಡೆಯಲ್ಲಿ ಮಲಗಿರೋ ಥರ, ಒಮ್ಮೆ ಪೂತನಿಯ ಸಂಹಾರಕನಾಗಿ ದೇವ್ರ ದರ್ಶನ ಕೊಟ್ಟು, ಒಮ್ಮೆ ಬೆಣ್ಣೆ ಕದಿಯೋ ಥರ ಮಾಡಿದ್ದಾನೆ, ಒಮ್ಮೆ ಕಾಳಿಂಗ ಮರ್ತನ ಮಾಡೋ ಥರ. ಇಷ್ಟೆಲ್ಲ ಮಾಡಿ ಕೊನೆಯದು ಇವತ್ತೇನು ರಾಜಗೋಪಾಲ ನೋಡ್ತೀವಲ್ಲ, ಕೈಯಲ್ಲಿ ಒಳ್ಳೆ ಚಾಟಿ ಹಿಡ್ಕೊಂಡು ಈ ಕಾಲ್ ಕೆಳಗಡೆ ಒಂದು ಪುಟ್ಟ ಕರು, ಹಿಂಭಾಗದಲ್ಲಿ ಒಂದು ಹಸು ಬಂದು ದೇವರನ್ನ ಸುತ್ತ ನಿಂತ್ಕೊಂಡಿರೋದು, ಅದೇ ನೋಡ್ತೀವಿ. ಅದನ್ನ ಕೊನೆಯಲ್ಲಿ ತೋರಿಸಿದ್ನಂತೆ. ಅದಕ್ಕೆ ಅವ್ರು ಕೇಳಿದ್ರಂತೆ, ಸ್ವಾಮಿ ಇದು ಕೊನೆಯಲ್ಲಿ ತೋರಿಸಿದ್ಯಲ್ಲ, ಇದು ಯಾವಾಗ್ಲೂ ಸ್ಥಿರವಾಗಿ ಇಲ್ಲಿರ್ಲಿ, ನಮಗ ಅನುಗ್ರಹ ಮಾಡ್ಲಿಕ್ಕೆ ನೀನು ಬಂದಿದ್ಯಲ್ಲ, ಮುಂದಿನ ದಿನಗಳಲ್ಲಿ ಭಕ್ತರು ನೋಡ್ಲಿಕ್ಕೆ ಬರ್ತಾರೆ, ಹಾಗಾಗಿ ಇದೇ ತರ ಇರ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಮನ್ನಾರಗುಡಿಯಲ್ಲಿ ದೇವ್ರು ಹಾಗೆ ನಿಂತಂತೆ. ಅದಕ್ಕೋಸ್ಕರ ಅವನಿಗೆ ಶ್ರೀ ವಿದ್ಯಾ ರಾಜಗೋಪಾಲ ಅಂತ ಹೆಸರು, ಪೂರ್ಣ ಹೆಸರು. ಶ್ರೀ ವಿದ್ಯಾ ಅಂದ್ರೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ರೇನೆ ಆಕೆ ಅನುಗ್ರಹದಿಂದ ಏನ್ ಜ್ಞಾನ ಬರುತ್ತೆ, ಅದರಿಂದನೇ ರಾಜಗೋಪಾಲನ ನೋಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಶ್ರೀ ವಿದ್ಯಾ ರಾಜಗೋಪಾಲ. ಇಂಥ ಕ್ಷೇತ್ರಕ್ಕೆ ಬಂದು ರಾಜಗೋಪಾಲನ ಸ್ತೋತ್ರ ಮಾಡ್ತಾರೆ. ದಾತನು ನೀನೆಂದು ಬಯಸಿ ಬಂದೆನೋ, ಮಾತನಾಡೈ ಮನ್ನಾರಿ ಕೃಷ್ಣ. ವಿಜಯರ ಸ್ತೋತ್ರ ಮಾಡೋದು, ನೀನ್ ಕೊಡ್ತೀಯ ಅಂತಾನೆ ಬಂದಿದ್ದೀವಿ, ಅನುಗ್ರಹ ಮಾಡ್ತೀಯ ಅಂತಾನೆ ಬಂದಿದ್ದು, ಮಾತಾಡಪ್ಪ ಮನ್ನಾರಿ ಕೃಷ್ಣ ಅಂತ ಸ್ತೋತ್ರ ಮಾಡ್ತಾರೆ. ಆ ಕ್ಷೇತ್ರಕ್ಕೆ ರಾಯರು ಬಂದು ರಾಜಗೋಪಾಲನ ಸ್ತೋತ್ರ ಮಾಡಿ. ವಿಶೇಷ ಏನು ಅಂದ್ರೆ ಪೂರ್ವಾಶ್ರಮದಲ್ಲಿ ಬಂದಾಗ ಮಹಾಭಾಷ್ಯ ವೆಂಕಟನಾಥಾಚಾರ್ಯರು ಅಂತ ಬಿರುದು ಅಲ್ಲೇ ಸಿಕ್ಕಿರತ್ತೆ ಅವರಿಗೆ. ಮಹಾ ವ್ಯಾಕರಣ ವಿದ್ವಾಂಸರು ರಾಯರು. ನಾವು ರಾಯರ ಗ್ರಂಥಗಳನ್ನ ನೋಡ್ತಾ ಹೋದ್ವಿ ಅಂದ್ರೆ ಮೊದಲು ಸಿಗೋದೇ ಶಬ್ದದ ನಿರ್ವಚನಗಳು, ಅವರ ಗ್ರಂಥದಲ್ಲಿ ಸಿಗೋದೇ ಅದು. ಆಮೇಲೆ ವಿಸ್ತಾರವಾದ ವಿವರಣೆಯನ್ನ ಕೊಡ್ತಾರೆ ರಾಯರು. ಇಂಥ ಅಪೂರ್ವವಾದ ದಿಗ್ವಿಜಯ. ಹಿಂಗೆ ಸಂಚಾರ ಮಾಡ್ತಾ ಮನ್ನಾರಗುಡಿ ಆಯ್ತು. ಮನ್ನಾರಗುಡಿ ಕ್ಷೇತ್ರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ, ಸುಬ್ರಹ್ಮಣ್ಯ ದೇವ್ರ ದರ್ಶನ ಮಾಡ್ತಾರೆ. ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ಕರ್ನಾಟಕದ ಭಾಗಕ್ಕೂ ಕೂಡ ರಾಯರು ಹೀಗೆ ಸಂಚಾರ ಮಾಡ್ತಾ ಬರ್ತಾರೆ ತಮಿಳುನಾಡು ಪ್ರಾಂತ್ಯದಿಂದ ಅಂತ ಸ್ಥೂಲವಾಗಿ ಅವ್ರ ಸಂಚಾರದ ಕ್ರಮ ನಾವು ತಿಳ್ಕೊಳ್ಬೋದು.